ರವಿದಾಪ ಶಿಮಾಂಬುರಿ ಮಂದಿರಗೆ ತೆರಳಲ್ಕೆ ಮುಂದೆ ಹರಿದಾಪ ಶಿಮಾಂಬುದಿ ಮಂದಿರಗೆ ತೆರಳಲ್ಕೆ ರಾತ್ರಿಯೊಳು ಮಂದಮದಿ ದಶಕಂಡ ಐತಂದು ಇದ್ದನು ಲಗವ. ರವಿಯ ಅಸ್ತಮಾನ ಒಂದು ಪ್ರದೇಶದಲ್ಲಿ ಆಗುವಾಗ ರವಿಯ ಉದಯವು ಮತ್ತೊಂದು ಪ್ರದೇಶದಲ್ಲಿ ಆಗುತ್ತದಂತೆ. ಪ್ರಪಂಚದಲ್ಲಿ ಅದೆಷ್ಟೋ ಅಸ್ತಮಾನಗಳನ್ನೇ ಕಂಡವ ಈ ದಶಕಂಠ ರಾವಣ. ಹೆಚ್ಚೇಕೆ ನಮ್ಮ ಉದಯವೂ ಆದದ್ದು ಅಸ್ತಮಾನ ಕಾಲದಲ್ಲಿ ತಾನೆ. ನಮ್ಮವ್ವೆಯಾದಂತಹ ಕೈಕಸ ಮಾತೆ ಪ್ರದೋಷ ಕಾಲದಲ್ಲಿ ಸಾಯಂ ಸಂಧ್ಯೆ ವಿಶ್ವವಸು ಮಹರ್ಷಿಗಳಲ್ಲಿ ರಾಕ್ಷಸಾಭ್ಯುದಯದ ಸಲುವಾಗಿ ನಮ್ಮನ್ನು ಪುತ್ರ ಭಿಕ್ಷೆಯನ್ನ ಬೇಡಿ ನಮ್ಮನ್ನು ಪಡಕೊಂಡಳಂತೆ. ಹಾಗಾಗಿ ಹುಟ್ಟಿದಾರಾಭ್ಯ ಅದೆಷ್ಟೋ ಅಸ್ತಮಾನಗಳನ್ನು ಅಪಕರ್ಷಗಳನ್ನು ಅಲ್ಲ ಅವರೋಹಣಗಳನ್ನೇ ಕಂಡರೂ ಕೂಡ ಅವೆಲ್ಲವನ್ನು ಬದುಕಿನ ಉತ್ಕರ್ಷವಾಗಿ ಪರಿವರ್ತಿಸಿದವ ಈ ರಾವಣ. ಹರಿಯ ಕರದ ಚಕ್ರದ ಘಾತಕ್ಕೆ ಒಳಗಾದಂತಹ ಅದೆಷ್ಟೋ ರಕ್ಕಸ ವೀರರು ನೆಲೆಯಿಲ್ಲದೆ ಅಲೆದಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರಿಗೆಲ್ಲವರಿಗೂ ಸುಭದ್ರವಾದಂತಹ ನೆಲೆಯನ್ನು ಬೆಲೆಯನ್ನು ಕಲ್ಪಿಸಿ ಚತುರ್ದಶ ಭುವನದಲ್ಲಣನಾಗಿ ನನ್ನನ್ನು ನಾನೇ ಪ್ರತಿಷ್ಠಾಪಿಸಿಕೊಂಡೆ. ಸುದೀರ್ಘವಾದಂತಹ ನನ್ನ ಬದುಕನ್ನೊಮ್ಮೆ ಅವಲೋಕಿಸಿದ್ರೆ ನನ್ನ ಬದುಕಿನಲ್ಲಿ ಒದಗಿದಂತಹ ವೈವಿಧ್ಯತೆ ಬೇರೆ ಯಾರ ಬದುಕಿನಲ್ಲೂ ಇರಲಾರದು. ಅದೆಷ್ಟೋ ವರಗಳನ್ನು ಪಡೆದವ ಈ ರಾವಣ. ಬ್ರಹ್ಮನಿಂದ ನೇರವಾದಂತಹ ವರವನ್ನು ಪಡಕೊಂಡವನಿದ್ದೇನೆ. ಈಶ್ವರನಿಂದ ಚಂದ್ರಹಾಸವನ್ನು ದೀರ್ಘವಾದಂತಹ ಆಯುಷ್ಯವನ್ನು ಪಡೆದವನೇ. ಯಮನ ಕಾಲದಂಡವನ್ನೂ ನೋಡಿ ಬಂದವನೇ. ಹಾಗೆಂತ ಪಡೆದ ಶಾಪಗಳಿಗೇನು ಕೊರತೆಯೇ ಹೇಳಿ? ನಳಕೂಪರನೋ ನಂದಿಯೋ ವೇದವತಿಯೋ ಮೊದಲಾದವರಿಂದ ಶಬ್ದನಾದವನೇ. ಅನುಭವಿಸದೆ ಉಳಿಸದ ಹೆಣ್ಣು ಮಕ್ಕಳಿರ್ಲಿಕ್ಕಿಲ್ಲ. ಸ್ನೇಹ ಬೇಕು ಅಂತಾದಾಗ ವಾನರರ ಸ್ನೇಹವನ್ನು ಪಡೆದವ ಈ ರಾವಣ. ಹಾಗೆಂತ ನಮ್ಮ ನಿಲುಮೆಗೆ ವಿರೋಧ ವ್ಯಕ್ತವಾಯಿತು ಅಂತಾದಾಗ ತಮ್ಮನೇ ಆದರೂ ಅದನ್ನು ವಿರೋಧಿಸಿದವ ಈ ರಾವಣ. ಹಾಗಾದ್ರೆ ಈ ಎಲ್ಲ ವೈವಿಧ್ಯಮಯ ಘಟನೆಗಳ ರಕ್ಷೆ ಯಾವುದು ಅಂತ ಕೇಳಿದ್ರೆ ಕೇವಲ ರಾಕ್ಷಸ ಕುಲದ ಅಭ್ಯುದಯ ಹೊರತು ಬೇರೇನು ಅಲ್ಲವಲ್ಲ. 10 ತಲೆಗಳಿಂದ ಯೋಚಿಸಿ 20 ಕೈಗಳಿಂದ ದುಡಿದು ಕಟ್ಟಿ ಬೆಳೆಸಿದಂತಹ ರಾಕ್ಷಸ ಅನ್ವಯ ಎನ್ನುವಂತಹ ಮಹಾಸೌಧ ಇದು. ಹೌದು, ನನ್ನದಾದಂತಹ ಇಚ್ಛಾಶಕ್ತಿ ಜ್ಞಾನಶಕ್ತಿಗೆ ಪ್ರತೀಕವಾದಂತಹ 10 ತಲೆಗಳಿಂದ ಯೋಚಿಸಿ ಕ್ರಿಯಾಶಕ್ತಿಗೆ ಪ್ರತೀಕವಾದಂತಹ 20 ಕರಗಳಿಂದ ಕಟ್ಟಿ ಬೆಳೆಸಿದಂತಹ ಮಹಾಸೌಧವೇ ಇದು. ಆದರೆ ಈ ಕಾಲದಲ್ಲಿ ಈ ಸೌಧದ ಅಡಿಪಾಯವೇ ಕೆಡಹುವ ರೀತಿಯಲ್ಲಿ ಒಬ್ಬಾತ ಬಂದು ಆಡಿದನಲ್ಲ. ಯಾವ 10 ತಲೆಗಳಲ್ಲಿ ಅಡಕವಾಗಿರುವಂತಹ ಮತಿಯ ತೀಕ್ಷ್ಣತೆಗೆ ಮಿತಿಯುಂಟು, ಹಿಂದಿನ ವೇಗವಿಲ್ಲ, ಮಂದಮತಿ ರಾವಣ ಎನ್ನುವ ಹಾಗೆ. ಹಾಗಾದ್ರೆ ಆಡಿದವನು ಮಂತ್ರಿಯೋ ಮುತ್ಸದ್ದಿಯೋ ಅಲ್ಲ, ಜ್ಞಾನಿಯೋ ಅಲ್ಲವಲ್ಲ. ಹಾಗಾದ್ರೆ ನಾನೇ ಬೆಳೆಸಿದ ಚರನಲ್ಲವೇ?
ದುಮಾನದಲ್ಲಿ ಚಿಂತಿಸುತ್ತಲಾದ ಶಾಸನವು ಅಂತರಂಗದಿ ಬಳಲಿ ಮಯ ಜಾತಿ ಗ್ರಹ ಕೈದೆ ಅಂತರಂಗದಿ ಬಳಲಿ ಮಯ ಜಾತಿ ಗ್ರಹ ಕೈದೆ ಎಂದು ಶೋಕಿಸುತ್ತೀರ್ದನವನೋಬ ಇಂತೆಂದ ಜರರ ಬೀಳ್ಕೊಟ್ಟು ದುಮ್ಮಾನದಲ್ಲಿ ರಣದ ವಾರ್ತೆಯನ್ನು ಅರಹುದಕ್ಕಾಗಿಯೇ ಚರರನ್ನು ನೇಮಿಸಿದವ ನಾನು. ಆ ಆದ್ರೆ ಯಾರೊಬ್ಬ ಚರನು ಕೂಡ ಇದುವರೆಗೆ ನಮ್ಮ ಕಿವಿಗಳಿಗೆ ಹಿತವನ್ನು ಉಂಟು ಮಾಡುವಂತಹ ವಾರ್ತೆಯನ್ನು ಅರುಹಿದವರೇ ಅಲ್ಲ. ನಮ್ಮ ರಾಮಸೇನೆಗೂ ನಮ್ಮ ಈ ರಕ್ಕಸ ಸೇನೆಗೂ ಯುದ್ಧ ಆರಂಭವಾಗಿ ಅದೆಷ್ಟು ದಿವಸಗಳೇ ಕಳೆದು ಹೋಯಿತಲ್ಲ. ಕೇವಲ ಪರಲೋಕವನ್ನ ಇದಿಹ ಪರಿಭವವನ್ನ ಅಂತ ಪತನ ಮುಖವನ್ನೇ ಹೊಂದಿದಂತಹ ರಕ್ಕಸ ವೀರರ ವಾರ್ತೆ ಬಿಟ್ಟರೆ ನಮ್ಮ ಶ್ರವಣಗಳಿಗೆ ಹಿತವನ್ನುಂಟು ಮಾಡುವಂತಹ ವಿಚಾರವನ್ನೋ ವಾರ್ತೆಯನ್ನು ಹರುಹಿದವನಲ್ಲ ಚರ. ಹಾಗಾಗಿ ಅವನಾಡಿದ ಮಾತುಗಳನ್ನು ಕೇಳಿದ ಬಳಿಕ ಕೋಪವೋ ರೋಷವೋ ಇಲ್ಲ, ಆತನ ಬಗೆಗೆ ಒಂದು ರೀತಿಯಾದಂತಹ ಉಪೇಕ್ಷ ಭಾವವೇ ನನಗೆ ಬರುತ್ತಿದ್ದದು. ಆದರೆ ಇಂದಿನ ದಿವಸ ವಿಚಿತ್ರವಾಗಿ ಹೋಯಿತಲ್ಲ. ಧೀರನಾದಂತಹ ಸುಪಾಶ್ವಕರ್ಣ ಧಾರುಣಿಯಲ್ಲಿ ಮರಣಿಸಿದಂತಹ ವಾರ್ತೆಯನ್ನು ಹರುಹಿದ ಚರ. ಅಷ್ಟನ್ನು ಆಡಿ ಆತ ತನ್ನಷ್ಟಕ್ಕೆ ಮುಂದೆ ನಡೆದುಕೊಂಡು ಹೋಗಬೇಕಿತ್ತು. ಆದರೆ ಅಲ್ಲಿಗೆ ನಿಲ್ಲಿಸಲಿಲ್ಲ ನಮ್ಮ ಚರ. ಚಿತ್ತವಿಸು ಕಳಕುಲೋತ್ತಮ ಸಾರ್ವಭೌಮ ರಣದ ವೃತ್ತಾಂತಗಳನ್ನು ಎನ್ನುವ ಹಾಗೆ ಆರಂಭಿಸಿದವ ನಿಲ್ಲಿಸಿದ್ದು ಗೂಢ ಬ್ರಹ್ಮನೊಳು ಹಗೆ ಮಾಡಿ ಕೆಡದಿರು, ಬರಿದೆ ಬೇಡು ಸುಖ ಭೋಗವನು ಆತನಲ್ಲಿ, ನಾಡ ಮಾತಲ್ಲ ದಯಮಾಡು ರಾಮನ ಪದಕ್ಕೆ ನೀಡು ದಶಶಿರಗಳ ಭಕ್ತಿಯಲ್ಲಿ. ಫಲ ರಾವಣನ ಓಲಗದಲ್ಲಿ ಇದುವರೆಗೂ ಇಂತಹ ಮಾತುಗಳನ್ನ ಆಡಿ ಬದುಕಿದವರು ಇರಲಿಕ್ಕಿಲ್ಲ. ಆದರೆ ಚರನಾಡಿದಂತಹ ಅಷ್ಟೂ ಮಾತುಗಳನ್ನು ಕೇಳಿಯೂ ಕೋಪವಾಗಲಿ ರೋಷವಾಗಲಿ ಬಾರದೆ ಹೋಯಿತಲ್ಲ. ಯಾರನ್ನು ನಾನು ಎದುರಾಳಿ ಎನ್ನುವ ಹಾಗೆ ಬಗೆದಿದ್ದೇನೋ ಅಂತಹ ರಾಮನ ಕುರಿತಾಗಿ ಆತನ ಪಾದಕ್ಕೆ ಎರಗಬೇಕು ಎನ್ನುವ ಹಾಗೆ ಆತ ಆಡಿದ್ದು ಆತನಿಗೆ ಬೇಕಾಗಿ ಅಲ್ಲವಲ್ಲ, ಕೇವಲ ತನ್ನ ಒಡೆಯನಿಗೆ ಸುಖವನ್ನು ನೀಡಬೇಕು, ಒಳ್ಳೆಯದಾಗಬೇಕು ಎನ್ನುವ ನೆಲೆಯಲ್ಲಿ ಆತಂತಹ ಮಾತುಗಳನ್ನು ಆಡಿದ್ದಾನೆ ಎನ್ನುವುದನ್ನು ಅರ್ಥವಿಸಿಕೊಂಡೇ ನಾ ಮೌನವಾಗಿ ಕುಳಿತೆ. ಅಕಂಪನನೋ ಅವೇ ಆದಂತಹ ಕೈಕಸ ಮಾತೆಯೋ ಅಲ್ಲ ಮಾವನಾದಂತಹ ಮಾರೀಚನು ಆಡಿದ ಕಾಲಕ್ಕೆ ಕೋಪಾವಿಷ್ಟನಾಗಿ ವಿರೋಧವನ್ನೇ ವ್ಯಕ್ತಪಡಿಸಿದವನು ನಾನು. ಯಾಕೆಂದ್ರೆ ಆ ಕಾಲಕ್ಕೆ ನನ್ನ ನಿಲುಮೆ ಅಚಲವಾಗಿ ಇತ್ತಲ್ಲ, ದೃಢವಾಗಿ ಇತ್ತಲ್ಲ. ಆದರೆ ಇಂದಿನ ದಿವಸ ಚರನಾಡಿದಂತಹ ಮಾತುಗಳು ನನ್ನ ಅಂತರಂಗವನ್ನೇ ಕಲಕಿ ಬಿಟ್ಟಿತಲ್ಲ. ಪ್ರಾಯಶಃ ಬದುಕಿನ ಯಥಾರ್ಥ ದರ್ಶನವನ್ನೇ ಆತ ಮಾಡಿದನು. ಹಾಗಾಗಿ ರೋಷವನ್ನುಂಟು ಮಾಡಬೇಕಾದಂಥ ಅಥವಾ ಕೋಪವನ್ನೇ ಉಂಟು ಮಾಡಬೇಕಾದಂತಹ ಮಾತುಗಳು ದುಃಖ ದುಮ್ಮಾನವನ್ನೇ ನೀಡುತ್ತಾ ಉಂಟು. ಹಾಗಾಗಿ ಓಲಗವನ್ನು ಅರ್ಧಕ್ಕೆ ನಿಲ್ಲಿಸಿ ಮಯಜಾತೆಯ ಅಂತಃಪುರವನ್ನು ಸೇರಿದೆ. ಮೆದುವಾದಂತಹ ಹಂಸತೂಲಿಕವಾದಂತಹ ಸಿಂಹಾಸನದಲ್ಲಿ ಅಥವಾ ಪೀಠದಲ್ಲಿ ಆಸೀನ ಆದರೂ ಮುಳ್ಳು ಚುಚ್ಚಿದಂತಹ ಅನುಭವ. ಕಳೆದ ಘಟನಾವಳಿಗಳೆಲ್ಲವೂ ಮುಳ್ಳಿನ ಹಾಗೆ ಹೃದಯಕ್ಕೆ ಅಂತರಂಗಕ್ಕೆ ಚುಚ್ಚುತ್ತಾ ಇರಬೇಕಾದ್ರೆ ಬಾಯಿಂದ ಬರುವಂತಹ ಉದ್ಗಾರ ಒಂದೇ ಅಲ್ಲವೇ, ಹರನೇ ಹರನೇ ಶಂಕರ ಪಾರ್ವತಿವರನೇ ಮುಂದೇನ್ ಕೈಯಲಿ, ಹರನೇ
ಒಬ್ಬ ವ್ಯಕ್ತಿಗೆ ದೇವರ ನೆನಪಾಗುವುದು ಆ, ಆತ ಪತನ ಹೊಂದಿದ ಸಂದರ್ಭದಲ್ಲಿ ಅಂತೆ. ಹ್ಮ್ ತಾನು ಎಣಿಸಿದ ಹಾಗೆ ಇಲ್ಲ, ತಾನು ಕಲ್ಪಿಸಿದ ಹಾಗೆ ಕಾರ್ಯಗಳು ಕೈಗೂಡದೆ ಹೋದಾಗ ಆತನಿಗೆ ಹರನ ನೆನಪಾಗುತ್ತದೆ. ಹೌದು. ಹ, ಇದೀಗ ನನಗೂ ಹಾಗೆ ಆಯಿತಲ್ಲ. ಹ್ಮ್ ಇಲ್ಲದೆ ಹೋದರೆ ಯಮನೇ ಕಾಲದಂಡವನ್ನ ಎತ್ತಿ ನನ್ನನ್ನು ಮುಗಿಸುವುದಕ್ಕೆ ಬಂದ ಸಂದರ್ಭದಲ್ಲೂ ನಾನು ಶಂಕರನೇ ಹರನೇ ಎನ್ನುವ ಹಾಗೆ ಭಜನೆಯನ್ನು ಮಾಡಿದವನಲ್ಲ. ಆ, ಆದರೆ ಈ ಕಾಲದಲ್ಲಿ ಹ್ಮ್ ಪಾರ್ವತಿ ವರನಲ್ಲದೆ ಇನ್ಯಾರು ಗತಿಯಿಲ್ಲ ಎನ್ನುವುದಕ್ಕೆ ಕಾರಣ ಆ, ತುಂಗ ಬಲಾನ್ವಿತರಾದಂತಹ ಅಸುರ ವೀರರು ಅಸುವಳಿದು ನನ್ನನ್ನು ಒಬ್ಬಂಟಿಗನನ್ನಾಗಿಸಿತು. ಹೌದು. ಅದೂ ಯಕಶ್ಚಿತ್ತ ಮಾನವರೊಡನೆ ಹೋರಾಡಿ ಅಥವಾ ಮಂಗಗಳೊಡನೆ ಹೋರಾಡಿ ಆ, ಅಸುರ ಸೇನೆಯೇ ಬರಿದಾಗಿ ಹೋಯಿತಲ್ಲ. ಆ, ಆಡುವವರು ಹೇಳಬಹುದು, ಹ್ಮ್ ತಂಗಿಯ ಸಾತಿಗೆ ಹಂಗಿಗನಾಗಿ ಸೀತಾಪಹಾರ ಮಾಡಿ ಇಂತಹ ಭಂಗ ಉಂಟಾಯಿತು ಎನ್ನುವ ಹಾಗೆ. ಆ, ಆದರೆ ಯಥಾರ್ಥಕ್ಕಾದರೂ ಹೇಳುವುದಾದ್ರೆ ಹ್ಮ್ ತಂಗಿ ಬಂದು ಹಂಗಿಸಿದ್ದು ನಮ್ಮ ಮೂಲಕದಲ್ಲಿ. ಆ, ಅಂದಿನ ದಿವಸ ನಾ ಪ್ರತಿಕಾರ ತೆಗೆದುಕೊಳ್ಳದೆ ಹೋಗದೆ ಇರುತ್ತಿದ್ರೆ ಆಕೆ ನಮ್ಮವರ ಮಧ್ಯೆ ಮತ್ತಷ್ಟು ಮಾನಹಾನಿಯನ್ನು ಮಾಡುವಂತಹ ಛಾತಿ ಉಳ್ಳವಳು ಶೂರ್ಪನಖಿ. ಹಾಗಾಗಿ ಆ ಅನಿಷ್ಟವನ್ನು ನಾನೇ ಹೊತ್ತು ತಂದೆ. ಹ್ಮ್ ಹಾಗಾದ್ರೆ ತಮ್ಮನಾದಂತಹ ಕುಂಭಶ್ರವಣನು, ಧೀರನಾದಂತಹ ಮೈರಾವಣನು, ಅಲ್ಲ ಶತಯಾಗಾಂತಕನಾದಂತಹ ಇಂದ್ರಾರಿಯ ಸಾವಿಗೆ ನಾನೇ ಕಾರಣನಾಗಿ ಬಿಟ್ಟೆನಲ್ಲ. ಇಂತಹ ಘನ ಪರಾಕ್ರಮಿಗಳನ್ನು ಕಳಕೊಂಡ ಬಳಿಕ ಮುಂದೇನಗೈಯಲಿ ಹರನೇ ಹರನೇ ಹರನೇ. ದುರುಳನಿ ತೆರೆದೊಳು ತರಾರೆಗಳು ತಿರ್ಪಾಗ ಶಿವನೇ, ಕೈಗೊಂಡಂತಹ ಕಾರ್ಯವೊಂದು ಕೈಗೂಡದೆ ಹೋದಾಗ ಎಲ್ಲರ ಬಾಯಿಂದ ಬರುವ ಉದ್ಗಾರ ಅದೊಂದೇ, ಶಿವನೇ ಶಿವನೇ ಎಂಬ ಹಾಗೆ. ಈ ಮಂಡೋದರಿಯ ಬದುಕು ಕೂಡ ಅದಕ್ಕೆ ಹೊರತಾಗಿಲ್ಲ. ಪಾತಾಳದವರಿಗೆ ಬದುಕು ಕೊಟ್ಟು ಮರ್ತ್ಯವನ್ನು ಮೀರಿ ನಾಕವನ್ನೇರಿ ಸಕಲ ಸುಖೋಪಭೋಗಗಳನ್ನೆಲ್ಲ ಅನುಭವಿಸುತ್ತಾ ಸಂಪಾದಿಸುತ್ತಾ 14 ಲೋಕಗಳಿಗೆ ಒಡೆಯನಾದಂತಹ ರಾವಣೇಶ್ವರ ಪ್ರಭು ನನ್ನ ಒಡೆಯ. ಹೌದು, ರಾವಣೇಶ್ವರನ ಮಡದಿ ಮಂಡೋದರಿ ನಾನು. ಅತಿಯಾದ ಲಾಲಸಿಯನ್ನು ಎಂದೂ ಹೊಂದಿದವಳಲ್ಲ. ಆದರೂ ಯಾಕಿಂತಹ ಸೋಲು? ಹೌದು, ಈ ಸೋಲು ಎಂತಹ ನೋವನ್ನುಂಟು ಮಾಡುತ್ತಾ ಇದೆ. ಸುದೀರ್ಘ ವರ್ಷಗಳಿಂದ ಈ ಲಂಕೆಯಲ್ಲಿದ್ದದ್ದು ಬರೀ ಆಮೋದ ಪ್ರಮೋದ ಮಾತ್ರ. ಎಲ್ಲಿ ನೋಡಿದರಲ್ಲಿ ಹರ್ಷ, ಸಂತೋಷ, ಸಂಭ್ರಮ, ಸಡಗರ, ಉತ್ಕರ್ಷಗಳ ವರ್ಷಧಾರೆ ಹರಿತಾ ಇತ್ತಲ್ಲ. ಆದ್ರೆ ಕೇವಲ 12 ದಿನಗಳಲ್ಲಿ ಎಲ್ಲವೂ ಮಾಯವಾಗಿ ಹೋಯಿತಲ್ಲ. ಛೇ, ಹಾಗಾದ್ರೆ
ಹಿಂದಿದ್ದಂತಹ ಆ ವೈಭವ ಸುಖ ಸಂಭ್ರಮ ಆ, ಸುಳ್ಳೆ ಅಂತ ಒಮ್ಮೊಮ್ಮೆ ಅನ್ನಿಸ್ತಾ ಇದೆ. ಹ್ಮ್, ಹಿಂದೆಲ್ಲ ನನ್ನನ್ನು ಪುರಜನರು ಕಂಡ್ರೆ ಆ, ನಮ್ಮ ರಾವಣೇಶ್ವರನ ಮಡದಿ ಮಂಡೋದರಿ ಎಂಬ ಹಾಗೆ ಬಹಳ ಪ್ರೀತಿಯಿಂದ ಆದರದಿಂದ ಗೌರವದಿಂದ ನನ್ನನ್ನು ಮಾತನಾಡಿಸ್ತಾ ಇದ್ರು. ಆದರೆ ಈಗ ನನ್ನನ್ನು ಕಂಡ್ರೆ ನಮ್ಮವರ ಸಾವಿಗೆ ಕಾರಣಲಾದವಳು ಇವಳು ಅನ್ನಲಿಕ್ಕಿಲ್ವೇ? ಆ, ಛೇ, ವಿಧಿಯೇ, ಮನಸ್ಸು ಅಸ್ಥಿರವಾಗಿದೆ. ಹ್ಮ್, ಇತ್ತಿಂದಿತ್ತ ಅತ್ತಿಂದತ್ತ ಸಂಚರಿಸ್ತಾ ಇದ್ದೇನೆ. ದಾಸಿಯೊಬ್ಬಳು ಬಂದು ಹೇಳುತ್ತಾ ಇದ್ದಾಳೆ, ಆ, ರಾವಣೇಶ್ವರ ಪ್ರಭುಗಳು ಅಂತಃಪುರಕ್ಕೆ ಬಂದು ಕಣ್ಣೀರಿಡುತ್ತಾ ಇದ್ದಾರೆ ಅಂತ. ಹ್ಮ್, ಕಣ್ಣೀರಿನಿಂದ ಹ್ಮ್, ತಪ್ಪನ್ನು ಕಪ್ಪನ್ನು ಒರೆಸುವುದಕ್ಕೆ ಸಾಧ್ಯ ಅಂತ ಆದರೆ ಹ್ಮ್, ಹಾಗೂ ಮಾಡಬಹುದಿತ್ತು. ಹ್ಮ್, ಕೆಲ ದಿನಗಳಿಂದ ನನ್ನ ಅಂತಃಪುರಕ್ಕೆ ಬಾರದಂತಹ ಸ್ವಾಮಿ, ಆ, ನನ್ನ ಪ್ರಭುಗಳು ಇಂದು ಬಂದಿದ್ದಾರೆಂದರೆ ಏನೋ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬುದೇ ಇದರ ತಾತ್ಪರ್ಯ. ಆ, ನನ್ನ ಅಂತಃಪುರವನ್ನು ಹೊಕ್ಕಂತಹ ಅವರ ಮನವನ್ನು ನಾನು ಹೊಕ್ಕಬೇಕು. ಆ, ಆ ಮೂಲಕವಾಗಿ ಹ್ಮ್, ಅವರಲ್ಲೇನಾದರೂ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯತೆ ಇದ್ದರೆ ಆ, ನಮ್ಮ ಲಂಕೆ ಮತ್ತೆ ಬೆಳಕನ್ನು ಕಂಡೀತಲ್ಲವೇ? ಆ, ಸೀತೆಯನ್ನು ತರುವ ಕಾಲಕ್ಕೆ ನಾನೇನು ನುಡಿದಿದ್ದೇನೋ ಆ, ಅದನ್ನು ಮತ್ತೊಮ್ಮೆ ನಮ್ಮವರಿಗೆ ನೆನಪಿಸಬೇಕಾಗಿದೆ. ಹ್ಮ್, ಹಾಗಾಗಿ ಅಂತಃಪುರದೆಡೆಗೆ ಸಾಗಿ ಬಂದಿದ್ದೇನೆ. ಹ್ಮ್, ಪ್ರಭು, ಕಣ್ಣೀರಿಳಿಸ್ತಾ ಇದ್ದೀರಾ? ಚಿಂತೆಯೇ ಪ್ರಭು? ಚಿಂತಿಸುವುದ್ಯಾತಕ್ಕಿಂದು ಪ್ರಾಣಕಾಂತ. ಯಾಕೆ ಸ್ವಾಮಿ? ಚಿಂತಿಸುವುದ್ಯಾತಕ್ಕಿಂದು ಪ್ರಾಣಕಾಂತ. ಬಲವಂತ ನಿನಗೆ ಆದುದೇನೋ ಪ್ರಾಣಕಾಂತಾಗ. ಪಂಥವಳಿದು ಓದುದೇನೋ ಪ್ರಾಣಕಾಂತಾಗ. ಪಂಥವಳಿದು ಓದುದೇನೋ ಪ್ರಾಣಕಾಂತ. ಸೀತಾಕಾಂತನು ತಾನೇನಗೈದ ಪ್ರಾಣಕಾಂತ. ಚಿಂತಿಸುವುದು ಯಾತಕ್ಕಿಂದು. ಪ್ರಭು, ಮಂಡೋದರಿ, ತಮ್ಮ ಆಗಮನದ ಅರಿವಿಲ್ಲದೆ ಇಲ್ಲೇ ಎಲ್ಲೋ ಸುತ್ತಾಡುತ್ತಾ ಇದ್ದವಳು ನಾನು. ಹಾ, ತಾವು ನನ್ನ ಅಂತಃಪುರಕ್ಕೆ ಬಂದಿದ್ದೀರಿ ಎಂಬ ವಾರ್ತೆಯನ್ನು ಕೇಳುತ್ತಲೇ ಓಡೋಡಿ ಬಂದಿದ್ದೇನೆ ಸ್ವಾಮಿ. ಚಿಂತೆ ಪ್ರಭು, ಹಾ, ಕಣ್ಣೀರಿಳಿಸ್ತಾ ಇದ್ದೀರಾ? ಒಂದು ಕಾಲ ಇತ್ತು, ನಿಮ್ಮ ಧ್ವನಿಗೆ ಲೋಕ ಲೋಕಗಳೇ ನಡುಗುತ್ತಾ ಇತ್ತು. ಹೌದು ಸ್ವಾಮಿ, ವೈರಿಗಳಲ್ಲೆಲ್ಲ ನಡುಕವನ್ನು ಹುಟ್ಟಿಸುತ್ತಿದ್ದಂತಹ ನೀವು, ಎಲ್ಲರಲ್ಲೂ ಚಿಂತೆಯನ್ನುಂಟು ಮಾಡುತ್ತಿದ್ದಂತಹ ನೀವು, ಈ ಕಾಲಕ್ಕೆ ತಾವೇ ಚಿಂತೆಗೊಳಗಾಗಿದ್ದೀರಿ ಅಂದರೆ ಏನರ್ಥ ಪ್ರಭು ಇದು? ಸ್ವಾಮಿ, ಏನು? ನಾನೇ ಕಂಡು ಕೇಳಿದಂತಹ ದೃಶ್ಯ ಅದು. ಸುರ ನರ ಭುಜಂಗಮ ಭುವನದಲ್ಲಣ ದಶವದನ ಒಡ್ಡೋಲಗದೊಳಿರ್ದನು. ಹೌದು ಸ್ವಾಮಿ, ಇಂದ್ರ ವರುಣ ವಾಯು ಕುಬೇರಾದಿಗಳೆಲ್ಲರೂ ಕೂಡ ತಮ್ಮ ಆದೇಶವನ್ನೇ ಪಾಲಿಸ್ತಾ ಇದ್ದಂತಹ ದಿನಗಳದು. ಹಾ, ಆದರೆ ಇಂದು ಎಲ್ಲವನ್ನು ಕಳಕೊಂಡ ಪುಟ್ಟ ಮಗುವಿನ ಹಾಗೆ ಅಂತಃಪುರದ ಪಲ್ಲಂಗದ ಮೇಲೆ ಕುಳಿತಿದ್ದೀರಲ್ಲ ಸ್ವಾಮಿ. ಹೌದು ಮಂಡೋದರಿ. ಏನು ಕಾರಣ ಇದಕ್ಕೆ ಪ್ರಭು? ಏನು? ದಿಗ್ಭ್ರಾಂತರಾಗಿ ಬಿಟ್ಟಿರೋ ಹೇಗೆ? ನಿಮ್ಮ ಪಂಥ ಚಂದ್ರಹಾಸವನ್ನು ಜಳಪಿಸುತ್ತಾ ಮುಂದುವರಿಯುತ್ತಿದ್ದಂತಹ ನಿಮ್ಮ ಸಾಮರ್ಥ್ಯ ಎಲ್ಲಿ ಹೋಯಿತು ಪ್ರಭು? ಸ್ವಾಮಿ, ಏನು? ಒಂದರ ಬಗ್ಗೆ ಅರಿತಿದ್ದೇನೆ. ಹೌದು, ಅಶೋಕವನದಲ್ಲಿರುವಂತಹ ಆ ಸೀತೆಯ ಕಾಂತನೇ ನಿಮ್ಮ ಈ ಚಿಂತೆಗೆ ಕಾರಣ ಎಂಬುದನ್ನು ನಾನು ಬಲ್ಲೆ ಸ್ವಾಮಿ.
ಎಲ್ಲವನ್ನು ಕಳಕೊಂಡ ಮೇಲೆ ಇನ್ನು ಚಿಂತಿಸಿ ಮಾಡುವುದಕ್ಕೇನಿದೆ? ಕೋಟಿ ಕೋಟಿ ಸಂಖ್ಯೆಯ ವೀರರನ್ನೆಲ್ಲ ಕಳಕೊಂಡವಲ್ಲ ಪ್ರಭು. ಉಳಿದದ್ದು ಕಣ್ಣೀರು ಮಾತ್ರ ಎಂಬ ಕಾರಣದಿಂದ ಆ ಕಣ್ಣೀರನ್ನು ಕಳಕೊಳ್ಳುವುದಕ್ಕಾಗಿ ನನ್ನ ಅಂತಃಪುರಕ್ಕೆ ಬಂದರೆ ಸ್ವಾಮಿ. ನಮ್ಮ ಈ ದುಃಖಕ್ಕೆ ಕಾರಣ ಏನು ಎಂಬುದನ್ನು ಯೋಚಿಸಿದ್ದೀರಾ? ಹಿರಿಯರೆಂದಂತಹ ಮಾತು, ಹಿರಿಯರೆಂದ ಮಾತ ಮೀರಿ ಪ್ರಾಣಘಾತ. ಹೌದು ಪ್ರಭು. ಮರುಗಲ್ಯಾಕೆ ಬರಿದೆ ನೀನು ಪ್ರಾಣಘಾತಗ, ಮರುಗಲೇಕೆ ಬರಿದೆ ನೀನು ಪ್ರಾಣಘಾತ. ಲಕ್ಷ್ಮೀ ವರನ ಪಾದ ಕೆರಗು ನೀನು ಪ್ರಾಣಘಾತಗ. ಹಿರಿಯರೆಂದ ಮಾತ ಮೀರಿ ಪ್ರಾಣಘಾತ. ಸ್ವಾಮಿ, ಮಂಡೋದರಿ, ಕಿರಿಯರನ್ನೆಲ್ಲ ಕಳಕೊಂಡೆವು. ಕಣ್ಣೀರು ಸುರಿಸುವುದು ಸುಲಭ ಪ್ರಭು. ಆದರೆ ಒಮ್ಮೊಮ್ಮೆ ಹಿರಿಯರೆಂದಂತಹ ಮಾತನ್ನು ನಾವು ಕೇಳದೇ ಇದ್ರೆ ಆ ಹಿರಿಯರು ಕೂಡ ದುಃಖಕ್ಕೊಳಗಾಗುವುದಿಲ್ಲವೇ? ಆ ಸೀತೆಯನ್ನು ನೀವು ಕರೆತರುವ ಕಾಲಕ್ಕೆ ಯಾರಲ್ಲಿ ಕೇಳಿದ್ದೀರಿ? ಯಾರಲ್ಲಿ ಮಾತನಾಡಿದ್ದೀರಿ? ಯಾರಲ್ಲಿ ಸಮಾಲೋಚನೆ ಮಾಡಿದ್ದೀರಿ? ಇಲ್ಲವಲ್ಲ ಪ್ರಭು. ನನ್ನಲ್ಲೇನೋ ಕೇಳಿದ್ದು ಹೌದು, ಆಕೆಯನ್ನು ಕರೆತರಲು ಪೋಪೆ ಎರಕವಾಗಿರುವೆಯಾ ಎಂಬ ಹಾಗೆ. ತರವಲ್ಲ ತರವಲ್ಲ ಎಂದವಳು ನಾನು. ಹಾಗೆ ಆಯ್ತಲ್ಲ. ಮನೆಯ ಒಂದು ಭಾಗವೇ ಸುಟ್ಟು ಹೋದೀತು ಅಂತ ಯೋಚಿಸಿದ್ದೆ. ಆದರೆ ಈ ಕಾಲಕ್ಕೆ ಲಂಕೆಯ ಒಂದು ಭಾಗವೇ ಸುಟ್ಟು ಹೋಯ್ತಲ್ಲ ಪ್ರಭು. ಹೌದು, ಸುಟ್ಟಂತಹ ಲಂಕೆಯನ್ನು ಮತ್ತೆ ನೀವು ಪುನರ್ನಿರ್ಮಾಣ ಮಾಡಿರಬಹುದು. ಆದರೆ ಮನಸ್ಸು, ಬುದ್ಧಿ, ಭಾವ ಎಲ್ಲವೂ ಅನುಕ್ಷಣವೂ ಸುಡುತ್ತಾ ಇದೆ ಪ್ರಭು. ಬೆಂಕಿ ಉತ್ಪತ್ತಿಯಾಗಿದೆ. ಅತ್ತೆ ಕೈಕಸಾದೇವಿ ಆಡುತ್ತಿದ್ದಂತಹ ಮಾತು ನೆನಪಾಗುತ್ತಾ ಇದೆ. ಪರಸತಿಯನ್ನು ಬಯಸುವವ ಭಾಗ್ಯಹೀನನಾಗುತ್ತಾನೆ ಅಂತ. ಸ್ವಾಮಿ, ಏನು? ನಿಮ್ಮ ಅಮ್ಮನ ಚಿಕ್ಕಪ್ಪ ಮಾಲ್ಯವಂತರು ಹೇಳಿಲ್ವೇ? ರಾಮನನ್ನು ಕೆಣಕಬೇಡ, ಕಷ್ಟವಾದೀತು, ನಷ್ಟವಾದೀತು, ಸಂಕಷ್ಟ ಒದಗಿ ಬಂದೀತು ಅಂತ. ಯಾಕೆ ನಿಮ್ಮ ತಮ್ಮ ವಿಭೀಷಣ ಅಣ್ಣ ಆ ಹೆಣ್ಣಿನ ಆಸೆಯತ್ತ ಹೋಗಬೇಡ ಅಂತ ಹೇಳಿದ. ನಿದ್ದೆಯಿಂದ ಎದ್ದು ಬಂದಂತಹ ಕುಂಭಶ್ರವಣನೂ ಹೇಳಿಲ್ವೇ? ನಿನಗೆ ಯಾಕಣ್ಣ ಆ ಹೆಣ್ಣಿನ ಆಸೆ? ನೀತಿಯಲ್ಲ ಇದು ಎಂಬ ಹಾಗೆ. ಸ್ವಾಮಿ, ಏನು? ಅವರಿವರು ಯಾಕೆ? ಮಾಗಿದ ಮನವಿರುವಂತಹ ಪ್ರತಿಯೊಬ್ಬರು, ಮಾರೀಚಾದಿಗಳೆಲ್ಲರೂ, ಜ್ಞಾನಿಗಳೆಲ್ಲರೂ ನುಡಿದ ಮಾತು, ಬೇಡ ಬೇಡ, ಸೀತೆಯನ್ನು ಕೊಂಡೊಯ್ಯುವುದಕ್ಕೆ ಹೋಗಬೇಡ. ಹೌದು ಸ್ವಾಮಿ, ಸೀತೆ ಸಾಮಾನ್ಯ ಹೆಣ್ಣಲ್ಲ, ರಾಮನ ಸಾಮಾನ್ಯ ಮಾನವನಲ್ಲ, ಆತ ಮಾನವಾತೀತ. ಆದ್ರಿಂದ ಸ್ವಾಮಿ, ಏನು? ಆ ಲಕ್ಷ್ಮೀವರನಲ್ಲಿಗೆ ಅವನಿಜೆಯನ್ನು ಕೊಂಡೊಯ್ದು ನಾವು ಕೊಟ್ಟೆವು ಅಂತಾದ್ರೆ, ಆದರೆ ನಮ್ಮದಾದಂತಹ ವಿಚಾರಗಳನ್ನು ನಿವೇದಿಸಿಕೊಂಡೆವು ಅಂತಾದ್ರೆ, ಹೋದದ್ದೆಲ್ಲ ಹೋಯ್ತು ಬಿಡಿ, ಉಳಿದದನ್ನಾದರೂ ಉಳಿಸಿಕೊಳ್ಳಬಹುದಲ್ವಾ ಪ್ರಭು? ಮಂಡೋದರಿ,
ಚತುರಂಗ ಸೇನೆಗಾಗಿ ಮರುಗುವ ಭೀಮದವಲ್ಲ ಕೇಳದಾಗೆ ಚತುರಂಗ ಸೇನೆಗಾಗಿ ಮರುಗುವ ಭೀಮದವಲ್ಲ ಕೇಳದಾಗೆ ಸುತನಿಂದ್ರ ಜಿತುವ ಕೊಂದು ಸುತನಿಂದ್ರ ಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ ಮನದೋಳ್ಗಿಂದು ಸುತನಿಂದ್ರ ಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ ಮನದೊಳಿಂದು ಚತುರಂಗ ಸೇನೆಗಾಗಿ ಮರುಗುವ ಭೀಮದವಲ್ಲ ಕೇಳದಾಗೆ ಕಾಂತೆ ಮಂಡೋದರಿ, ಪ್ರಭು. ನಿನ್ನ ಅಂತಃಪುರದಲ್ಲಿ ಕುಳಿತು ಮ್ಲಾನಮಾನಸನವಾದ ವಿಚಾರದ ಕುರಿತಾಗಿ ನಿನ್ನಷ್ಟಕ್ಕೆ ನೀನು ವಿಮರ್ಶೆಯನ್ನು ಮಾಡುತ್ತಾ ಇರುವೆ. ಹಾಗಾದ್ರೆ ನನ್ನ ಚಿಂತೆಗೆ ಕಾರಣ ಏನು, ಕಾರಣ ಯಾವುದು, ಕಾರಣ ಸ್ಥಾನದಲ್ಲಿ ಇರುವವರು ಯಾರು ಎನ್ನುವ ಕುರಿತಾಗಿ ನಿನ್ನದಾದಂತಹ ವಿಮರ್ಶೆ ಏನುಂಟು ಅದು ನಿನ್ನ ಮಟ್ಟಿಗೆ ಅದು ಸರಿಯೇ. ಆದರೆ ರಾಮನ ಇದಿರು ಎಲ್ಲವನ್ನು ನಾ ಕಳಕೊಂಡು ಈ ರೀತಿಯಾಗಿ ಚಿಂತಾಕ್ರಾಂತನಾಗಿ ಕುಳಿತಿದ್ದೇನೆ ಎನ್ನುವ ಹಾಗೆ ನೀ ಭಾವಿಸಿದ್ರೆ ಅದು ನಿನ್ನ ತಪ್ಪು ಭಾವನೆ ಮಂಡೋದರಿ. ಹೌದೇ? ಯಾಕೆ ಅಂತ ಕೇಳಿದ್ರೆ, ಯಾಕೆ? ಈ ಬದುಕಿನಲ್ಲಿ ರಾವಣ ಸೋಲನ್ನು ಸೋಲು ಎನ್ನುವ ಹಾಗೆ ಎಂದೂ ಭಾವಿಸಿದವನೇ ಅಲ್ಲ. ಬದಲಾಗಿ ಸೋಲನ್ನು ಗೆಲುವಿನ ಸೋಪಾನವಾಗಿ ಪರಿವರ್ತಿಸಿದವ ರಾವಣ. ಹೌದು ಮಂಡೋದರಿ, ಕೆಲವೊಮ್ಮೆ ಕೆಲವನ್ನು ಪಡೆಯುವುದಕ್ಕೆ ಬೇಕಾಗಿ ಹಲವನ್ನು ಕಳಕೊಳ್ಳಬೇಕಾಗುತ್ತದೆ. ಸರಿ. ನಷ್ಟದ ಅರಿವು ಇಲ್ಲದವ ಲಾಭದ ಕುರಿತಾಗಿ ಕನಸನ್ನು ಕಾಣಬಾರದಲ್ಲ. ಹಾಗಾಗಿ ಯಾವಾಗೆಲ್ಲ ಈ ರಾವಣ ಕಳಕೊಂಡಿದ್ದಾನೋ ಅಂತಹ ಸಂದರ್ಭದಲ್ಲಿ ಮಹತ್ತರವಾದದ್ದನ್ನೇ ಪಡಕೊಂಡವನೇ ಇದ್ದಾನೆ. ಹಾಗಿರುವಾಗ ನಾನೇ ಬೆಳೆಸಿದಂತಹ ಈ ಚದುರಂಗ ಸೇನೆಗಾಗಿಯೋ ಅಲ್ಲ, ಭುಜದಂಡೆಯಲ್ಲಿ ಶೌರ್ಯದ ಸಿರಿಯನ್ನು ಹೊಂದಿದಂತಹ ನಮ್ಮ ಅಸುರ ವೀರರು ಅಸುವಳಿದ ಪರಿಣಾಮವಾಗಿ ಈ ರೀತಿಯಾಗಿ ಚಿಂತಾಕ್ರಾಂತನಾಗಿದ್ದೇನೆ ಎನ್ನುವ ಹಾಗೆಯೇ ಭಾವಿಸಕೂಡದು ಮಂಡೋದರಿ. ಹಾಗಾದರೆ ಈ ಕಾಲದಲ್ಲಿ ನನ್ನ ಮನಸ್ಸು ಮಿಡಿಯುತ್ತಾ ಇರುವುದು ನಮ್ಮ ಮಗನಾದಂತಹ ಇಂದ್ರಾರ್ಯ ಮರಣದ ವಿಚಾರವಾಗಿ. ಹೌದು ದೊರೆ. ರಾವಣಿ ಎನ್ನುವಂತಹ ಅಮಿಧಾನದಿಂದ ರಾವಣನೇ ಮತ್ತೊಂದು ದೇಹದಲ್ಲಿ ಅಥವಾ ಮತ್ತೊಂದು ರೂಪಿನಿಂದ ಹುಟ್ಟಿ ಬಂದು ಈ ಲೋಕ ಮುಖದಲ್ಲಿ ಕಾಣಿಸಿಕೊಂಡವ ನಮ್ಮ ಮಗನಾದಂತಹ ಮೇಘನಾಥ. ಹೌದು ದೊರೆ. ಇಂದ್ರನ ಅಹಂಕಾರವನ್ನು ದಮನಿಸಿ ಇಂದ್ರಾರಿ ಎನ್ನುವಂತಹ ನೆಗಳ್ತೆಯನ್ನು ಪಡೆದಂತಹ ನಮ್ಮ ಮಗ ಮೇಘನಾದ ಇಂದ್ರಾಸ್ತ್ರಕ್ಕೆ ಬಲಿಯಾಗಿ ಬಿಟ್ಟ ನಲುವೆ. ಅವನಿಗಿಂತ ಮೊದಲು ನಾನು ಮರಣ ಹೊಂದಿ ನನ್ನ ಅಪರಕ್ರಿಯೆಯನ್ನು ಆತ ಮಾಡಬೇಕಿತ್ತು. ಆದರೆ ನಾನೇ ಎತ್ತಿ ಆಡಿಸಿ ಮುದ್ದಾಡಿಸಿ ಬೆಳೆಸಿದಂತಹ ಆ ನನ್ನ ಮಗುವಿನ ಶವವನ್ನು ಈ ಕಾಲದಲ್ಲೇ ನಾನೇ ನೋಡಬೇಕಾಯಿತಲ್ಲ ಮಂಡೋದರಿ, ನಾನೇ ನೋಡಬೇಕಾಯಿತಲ್ಲ. ಎಂತಹ ದುಸ್ಥಿತಿ ಇದು! ಮತ್ತೊಮ್ಮೆ ಅಂತಹ ಮಗನನ್ನು ಪಡೆಯುವುದಕ್ಕೆ ನಮ್ಮಿಂದ ಸಾಧ್ಯವೇ ಹೇಳು?
ಆ ವಿಚಾರದ ಕುರಿತಾಗಿ ನಾನು ಇದೀಗ ಪ್ರಲಾಪಿಸುತ್ತಾ ಇದ್ದೇನೆ ಮಂಡೋದರಿ. ಆದರೆ ಮಂಡೋದರಿ, ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಅವರು ಘಾತಿಸಿದ್ದು ಮೇಘನಾದನಲ್ಲುವೆ. ಅವರು ಘಾತಿಸಿದ್ದು ರಾವಣನ ಹೃದಯವನ್ನು. ಈ ರಾವಣನ ಹೃದಯವನ್ನು ಛಿದ್ರ ಮಾಡಿದಂತಹ ಆ ರಾಮ ಲಕ್ಷ್ಮಣರನ್ನು ಏನು ಮಾಡುತ್ತೇನೆ ಬಲ, ಏನು ಮಾಡುತ್ತೇನೆ ಬಲ. ಅತಿ ಭಯಂಕರವಾದಂತಹ ದಾರುಣವಾದಂತಹ ನಮ್ಮ ಮಗನಾದಂತಹ ಇಂದ್ರಾರಿಯ ಮರಣದ ವಾರ್ತೆಯನ್ನು ಕೇಳಿದ ಬಳಿಕವೂ ನಾನು ಸುಮ್ಮನೆ ಉಳಿತೇನೆ ಎನ್ನುವ ಹಾಗೆ ನೀನು ಭಾವಿಸದಿರು. ಆತನ ಮರಣಕ್ಕೆ ಕಾರಣರಾದಂತಹ ಆ ಹುಲು ಮಾನವರಾದಂತಹ ರಾಮ ಲಕ್ಷ್ಮಣರನ್ನು ಸುಮ್ಮನೆ ಬಿಡಲಾರೆ. ಬ್ರಹ್ಮನಿಂದ ಅನುಗ್ರಹಿಸಲ್ಪಟ್ಟಂತಹ ಭೇದ್ಯವಾದಂತಹ ಕವಚವನ್ನ ತೊಟ್ಟು ಚತುರ್ಮುಖನಿಂದ ಕರುಣಿಸಲ್ಪಟ್ಟಂತಹ ಮಹಾಧನುಸ್ಸನ್ನು ಹಿಡಿದು ರಣಕ್ಷೇತ್ರಕ್ಕೆ ಹೋಗುತ್ತೇನೆ. ನರ ವಾನರರನ್ನು ಗೆಲಿದು ಹೋಮಮುಖದಿಂದ ಅಳಿದ ರಕ್ಕಸರನ್ನು ಮತ್ತೆ ಎಬ್ಬಿಸುತ್ತೇನೆ. ಆ ಬಳಿಕ ಏನಂದೆ? ಆತ ಲಕ್ಷ್ಮೀವರನಲ್ಲುವೆ. ಬಂದವ ಹರಿಯೇ ಆಗಲಿ, ಹರನೇ ಆಗಲಿ, ಶತಯಾಗಗಳನ್ನು ಮಾಡಿದಂತಹ ಮಹೇಂದ್ರನೇ ಆಗಲಿ, ಅಲ್ಲ ಸಾಕ್ಷಾತ್ ಯಮನೇ ಆಗಲಿ, ಅವರನ್ನು ಬದುಕಗೊಡಲಾರೆ. ಇದು ನನ್ನ ಪ್ರತಿಜ್ಞೆ ಮಂಡೋದರಿ, ಇದು ನನ್ನ ಪ್ರತಿಜ್ಞೆ. ಪ್ರಭು ಇನ್ನೂ ಛಲವೇ? ಇನ್ನೂ ಬಿಡು ಛಲವ. ಬೇಡ ಸ್ವಾಮಿ. ನಡುಗಿಸುತ್ತಿದ್ದಂತಹ ನಮ್ಮ ದೊರೆ ರಾವಣೇಶ್ವರ ಪ್ರಭುಗಳು ನೀವು. ಈ ಕಾಲದಲ್ಲಿ ಎಲ್ಲವನ್ನು ಕಳಕೊಂಡು ಪಲ್ಲಂಗದ ಮೇಲೆ ಕುಳಿತು ಕಣ್ಣೀರು ಸುರಿಸ್ತಾ ಇದ್ರೂ ಕೂಡ ರಾಮ ಲಕ್ಷ್ಮಣ ಅನ್ನುವಾಗ ನಿಮಗೆ ಸಿಟ್ಟು ನೆತ್ತಿಗೇರುತ್ತದೆ ಅಲ್ವೇ? ಹೌದು ಮಂಡೋದರಿ. ಇದುವರೆಗೆ ಅದೆಷ್ಟೋ ವೈರಿಗಳನ್ನು ಸದೆ ಬಡಿದವರು ನೀವು, ಮಣ್ಣುಗೂಡಿಸಿದವರು. ಆದರೆ ಈ ಕಾಲಕ್ಕೆ ನಮ್ಮವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕಳುಹಿ ಅವರು ಬಲಿಪಶುಗಳಾಗುವಂತೆ ಮಾಡುತ್ತಾ ಇದ್ದೀರಲ್ಲ ಸ್ವಾಮಿ.
ಇಂದ್ರಾರಿಯನ್ನು ಕೊಂದವನ ಎದುರು ನನ್ನ ತಲೆ ಬಾಗದು ಅನ್ನುತ್ತಾ ಇದ್ದೀರಿ. ಹೌದು ಪ್ರಭು, ನಿಮಗಿನ್ನು ಯಾವ ಎತ್ತರಕ್ಕೆ ಬೆಳೆಯುವುದಿದೆ? ಪ್ರತೀಕಾರ ಯಾವ ಬಿತ್ತರಕ್ಕೆ ಬೆಳೆಯುವುದಿದೆ? ಇಂದ್ರನೋ ಶಿವನೋ ಬ್ರಹ್ಮನೋ ಎಲ್ಲರೂ ನೀವು ಕರೆದಲ್ಲಿಗೆ ಬರ್ತಾ ಇದ್ದಾರೆ. ಹೌದು ಸ್ವಾಮಿ, ಇನ್ನೂ ಛಲವೇ ನಿಮ್ಮಲ್ಲಿ? ಹೌದು. ನಿಜವಾಗಿಯೂ ನಿಮ್ಮಲ್ಲಿ ಛಲ ಇದ್ದದ್ದು ಹೌದಾದರೆ ಅಂದು ರಾಮನಿಲ್ಲದ ವೇಳೆಯಲ್ಲಿ ಸೀತೆಯನ್ನು ಯಾಕೆ ಕದ್ದು ತರಬೇಕಿತ್ತು? ಅದುವೇ ನಿಮಗೆ ಪ್ರಥಮ ಸೋಲು ಅನ್ನಿಸಲಿಲ್ಲವೇ? ಪ್ರಭು, ಏನು? ರಾಮ ಕೊಲ್ಲುವುದನ್ನು ಮಾತ್ರ ಬಲ್ಲವನಲ್ಲ ಸ್ವಾಮಿ, ಕಾಯುವುದನ್ನೂ ಬಲ್ಲವನು ಅವನು. ಶಬರಿಯೋ ಜಟಾಯುವೋ ಕಬಂಧನೋ ಯಾಕೆ ವಾಲಿ ಅವನಿಗೂ ಮೋಕ್ಷವನ್ನು ಕೊಟ್ಟವನು ಆ ಶ್ರೀರಾಮಚಂದ್ರನಲ್ಲವೇ? ಹಾಗಿರುವಾಗ ಅವನಿಜೆಯನ್ನು ಆತನಿಗೆ ನಾವು ಒಪ್ಪಿಸಿದೆವು ಅಂತಾದ್ರೆ, ಆತನಲ್ಲಿ ನಾವು ನಿವೇದಿಸಿಕೊಂಡೆವು ಅಂತಾದ್ರೆ ಉಳಿತಾನೆ ಸ್ವಾಮಿ ನಮ್ಮ ಇನ್ನೋರ್ವ ಮಗ ವಿರೂಪಾಕ್ಷ. ಅವನೊಬ್ಬನೇ ಸಾಕು. ಸಾಕು ಮಗ ಕಳಕೊಂಡಂತಹ ನೀವು ಅತೀವ ದುಃಖದಲ್ಲಿದ್ದೀರಿ ಎಂಬುದನ್ನು ನಾನು ಅರಿತಿದ್ದೇನೆ ಪ್ರಭು. ಕಷ್ಟ, ನೋವು, ಅಸಮಾಧಾನ, ಸಿಟ್ಟು, ಕೋಪ ಎಲ್ಲವೂ ನಿಮ್ಮಲ್ಲಿ ಮತ್ತೆ ಮತ್ತೆ ಉತ್ಪತ್ತಿ ಆಗುತ್ತಾ ಇದೆ ಎಂಬುದನ್ನು ನಾ ಬಲ್ಲೆ. ತಡಕೊಳ್ಳುವುದಕ್ಕೆ ಸಾಗುತ್ತಾ ಇಲ್ವೇ? ಆದರೆ ಹಡೆದೊಡಲು ನನ್ನದು. ನಾನು ಅನುಭವಿಸಿದಂತಹ ದುಃಖ ನೋವು ಎಷ್ಟು ಎಂಬುದನ್ನು ಊಹಿಸುವುದಕ್ಕೆ ಸಾಧ್ಯ ಇಲ್ಲ ಪ್ರಭು. ಆದರೂ ಎಲ್ಲವನ್ನೂ ತಡಕೊಂಡಿದ್ದೇನೆ. ಯಾಕೆ? ಇದ್ದಾನಲ್ಲ ಒಬ್ಬ ಮಗ ವಿರೂಪಾಕ್ಷ. ಏನು? ನಿಮ್ಮ ಕ್ಷೇತ್ರ ಸಂಜಾತನಾಗಿ ಉಳಕೊಂಡಂತಹ ಮಗ ಒಬ್ಬ ವಿರೂಪಾಕ್ಷ ಸಾಕು ಸ್ವಾಮಿ. ನಮ್ಮ ರಕ್ಕಸ ಸಂತತಿಯನ್ನು ಉಳಿಸಿ ಬೆಳೆಸಿ ಬೆಳಗುವುದಕ್ಕೆ ಆತನೊಬ್ಬನೇ ಸಾಕು. ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡುವುದಕ್ಕೆ ವಿರೂಪಾಕ್ಷ ಒಬ್ಬ ಇದ್ರೆ ಸಾಕು. ಅಳಿದ ಅತಿಕಾಯನನ್ನು, ಅಕ್ಷಯ ಕುಮಾರನನ್ನು ಎಲ್ಲರನ್ನೂ ಆತನಲ್ಲಿಯೇ ಕಾಣೋಣ ಸ್ವಾಮಿ. ಒಂದು ವೇಳೆ ಇನ್ನೂ ಛಲದಿಂದ ನೀವು ಮುಂದುವರಿಯುತ್ತಾ ಹೋದಂತೆಲ್ಲ ಆ ನಮ್ಮ ಕುಮಾರನನ್ನು ಕಳಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದರೆ, ಇಲ್ಲ ಸ್ವಾಮಿ, ನಾನಿದನ್ನು ಸಹಿಸಲಾರೆ, ನಾನಿದನ್ನು ಊಹಿಸಲಾರೆ. ಇದುವರೆಗೆ ಅದೆಷ್ಟೋ ಮಂದಿಯನ್ನು ನೀವು ಸದೆಬಡಿದಿದ್ದೀರಿ, ಧರೆಗುರುಳಿಸಿದ್ದೀರಿ. ಆದರೆ ಈ ಕಾಲಕ್ಕೆ ನಿಮ್ಮ ತಂಗಿ ಅಳುತ್ತಾ ಬಂದ್ಲು ಎಂಬ ಕಾರಣದಿಂದ, ಕಿವಿ ಮೂಗುಗಳನ್ನೆಲ್ಲ ಕಳಕೊಂಡು ಬಂದಿದ್ದಾಳೆ ಎಂಬ ಕಾರಣದಿಂದ ಸೀತೆಯನ್ನು ಕರೆತರುವುದಕ್ಕೆ ಹೋದೆ ಅಂತ ಹೇಳುತ್ತಾ ಇದ್ದೀರಿ. ಅವಳು ಯಾರು ಸ್ವಾಮಿ? ಲಂಕಾ ಲಕ್ಷ್ಮಿಯೇ ಅವಳು. ಅವಳ ಉಪಟಳವನ್ನು ಸಹಿಸಲಾರದೆ ಬಹುದೂರಕ್ಕೆ ಕಳುಹಿಕೊಟ್ಟವರು ನೀವಲ್ಲವೇ? ಈ ಕಾಲಕ್ಕೆ ಕಿವಿ ಮೂಗುಗಳನ್ನು ಕತ್ತರಿಸಲ್ಪಟ್ಟಂತಹ ಆಕೆ ಆ ಕೊಳೆತ ಮೂಗನ್ನು ಹೊತ್ತು ಬಂದು ಅಳುತ್ತಾ ಇದ್ದಾಳೆ ಎಂಬ ಕಾರಣದಿಂದ ಸ್ವಾಮಿ, ನನ್ನ ಮಕ್ಕಳನ್ನು ಆಕೆಗಾಗಿ ನಾನು ಬಲಿ ಕೊಡಲಾರೆ ಪ್ರಭು, ಬಲಿ ಕೊಡಲಾರೆ ಸ್ವಾಮಿ. ಏನು? ದೋಷಿ ನಿಮ್ಮಯ ಭಗಿನಿ. ದೂರಗೆ ಮಣಿದವನಲ್ಲದ ಜಜಿರ
ಧರೆಯ ಹುಲುರರ ಮನುಜರಿಗೆ ಶರಣೆನಲು ಬಳಿಕಿನ್ನು ಧರೆಯ ಹುಲುರರ ಮನುಜರಿಗೆ ಶರಣೆನಲು ಬಳಿಕಿನ್ನು ದುರಪರಾಕ್ರಮಿಯಿಂದನೇ ಕೇಳ್ತರುಣಿ. ಮಂಡೋದರಿ, ಸ್ವಾಮಿ, ಎಂತಹ ಮಾತುಗಳನ್ನಾಡುತ್ತಾ ಇದ್ದಿ. ವಿಕ್ರಮದ ವಿಸ್ಫುಲಿಂಗದಂತಿದ್ದಂತಹ ಶಕ್ರಾರಿಯ ತಾಯಿಯಾಗಿ ಆಡುವಂತಹ ಮಾತುಗಳೇ ಇವೆ. ಛೇ, ಅಂತಹ ಮಗನನ್ನು ಕಳಕೊಂಡ ಬಳಿಕ ಆಕ್ರೋಶದ ಮಾತುಗಳು ನಿನ್ನ ಬಾಯಿಂದ ಬರಬೇಕಿತ್ತು. ಅಂಥದ್ರಲ್ಲಿ ಏನಂದೆ? ಸಾಕೋರ್ವ ಮಗ ವಿರೂಪಾಕ್ಷ. ಛೇ, ಉಳಿದವನನ್ನು ಉಳಿಸಿಕೊಳ್ಳಬೇಕಲ್ಲ. ಮಂಡೋದರಿ, ನಾನು ಕಳಕೊಂಡದ್ದು ಕೇವಲ ಮಗನನ್ನು ಅಲ್ಲುವೆ, ನನ್ನ ಅರ್ಧ ಪ್ರಾಣವನ್ನೇ ಕಳಕೊಂಡಿದ್ದೇನೆ. ಸುವರ್ಣ ಲಂಕೆಯ ಅರ್ಧ ಭವಿಷ್ಯವನ್ನೇ ಕಳಕೊಂಡಿದ್ದೇನೆ. ಹಾಗಿರುವಾಗ ಅದಕ್ಕೆ ಕಾರಣರಾದಂತಹ ಈ ಹುಲು ಮಾನವರನ್ನು ಖಂಡಿತ ಸುಮ್ಮನೆ ಬಿಡಲಾರೆ. ಹರ ಪಿತಾಮಹ ಸುರಪ ಮುಖ್ಯರ ದೂರದಲ್ಲಿ ಲೆಕ್ಕಿಸಲಾರೆ. ಇನ್ನು ಈ ಹುಲು ಮಾನವರ ಪಾಡೇನು? ಬಿಡೆ ಮನಸ್ಸಿಗಂಟಿದಂತ ಶಂಕೆಯನ್ನು. ಬೇಡ ಸ್ವಾಮಿ, ಛಲ ಮಾಡಬೇಡಿ. ಇನ್ನು ಅಳಲಿದಳು ಬೇಡ ಕಟ ರಾಮನೋಳ್ ಅಳವಿಗಿರಿರಾಗದಿರೆನು ತಾಗ. ಅಳಲಿದಳು ಬೇಡ ಕಟ ರಾಮನೋಳ್ ಅಳವಿಗಿರಿರಾಗದಿರಾಗದೆನು ತಾ. ಬಲು ಬಳಲಿ ಬೆಂಡಾಗುತ್ತ ಬೇಡಲು ಚರಣದಲ್ಲಿ ಬಿದ್ದು ಬೇಡ. ಬೇಡ ಸ್ವಾಮಿ, ಬೇಡ. ಇಂತಹ ಪ್ರಶ್ನೆಯನ್ನು ಕೇಳಬಾರದು ಅಂತಲೇ ಇದ್ದೆ ನಾನು. ಇಂದ್ರಾರಿಯನ್ನು ಕಳಕೊಂಡಂತಹ ಒಡಲು ಯಾಕಿರಬೇಕಿತ್ತು ಅಂತ ನೀನು ಯಾಕೆ ಕೇಳುತ್ತಾ ಇಲ್ಲ? ಹೌದು ಸ್ವಾಮಿ, ಗೆದ್ದು ಬಂದಂತಹ ಕಾಲಕ್ಕೆ ರಾಜೋಚಿತವಾದಂತಹ ನಿಮ್ಮನ್ನು, ವಿಜಯ ಪತಾಕೆಯನ್ನು ಹಾರಿಸಿಕೊಂಡು ಬಂದಂತಹ ನಿಮ್ಮನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಉಪಚರಿಸಿ ನಲ್ನುಡಿಗಳನ್ನು ನಾನು ಆಡಿದಂತಹ ಕಾಲಕ್ಕೆ ನೀವೇ ಅಂದ ಮಾತಲ್ವೇ, ಮಂಡೋದರಿ ನೀ ನನ್ನ ವಾಣಿಯಾಡುವ ವೀಣೆ ಎಂಬ ಹಾಗೆ. ಹೌದು, ಆದರೆ ಈಗ ಈ ವೀಣೆಯ ತಂತಿ ಹರಿಯಿತೆ ಪ್ರಭು. ಈ ತಂತಿಯಲ್ಲಿ ಏನಾದರೂ ಅಪಶ್ರುತಿ ಬರ್ತಾ ಇದೆಯೇ? ನನ್ನನ್ನು ಬಿಟ್ಟು ಆ ಸೀತೆ ನಿಮಗೆ ಯಾಕೆ ಬೇಕು? ನನ್ನ ಸರ್ವಸ್ವವನ್ನು ಈ ಲಂಕೆಗಾಗಿ ಮೀಸಲಾಗಿರಿಸಿದವಳು ನಾನು. ಪ್ರಜೆಗಳೇ ನನ್ನನ್ನು ಆ ರೀತಿಯಲ್ಲಿ ಕೊಂಡಾಡುತ್ತಾ ಇದ್ದಾರೆ. ರಾವಣೇಶ್ವರನ ವಿಜಯದ ಪತಾಕೆ ಸದಾ ಸುತ್ತುತ್ತಾ ಇರಬೇಕು ಎಂಬ ಕಾರಣದಿಂದಾಗಿ ನನ್ನ ಬದುಕನ್ನೇ ಮೀಸಲಾಗಿಟ್ಟವಳು ನಾನು. ಅದನ್ನೇ ಪ್ರಮಾಣವಾಗಿರಿಸಿ ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ ಪ್ರಭು. ಏನು? ವೈರದಿಂದ ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಲೋಕಲೋಕಗಳನ್ನೇ ಅಡಗಿಸಿದಂತಹ ಧ್ವನಿ ನಿಮ್ಮದು. ಇದುವರೆಗೆ ಅದೆಷ್ಟೋ ಮಂದಿಯನ್ನು ಕರೆತಂದವರು ನೀವು. ಆ ಕಾಲಕ್ಕೆ ಇಲ್ಲ, ಅಲ್ಲ, ಸಲ್ಲ, ಒಲ್ಲ ಅಂದವಳಲ್ಲ ಸ್ವಾಮಿ ನಾನು. ಆದರೆ ಈ ಕಾಲಕ್ಕೆ ನನ್ನನ್ನು ಮೀರಿ, ನನ್ನನ್ನು ಬಿಟ್ಟು ಆ ಸೀತೆ ನಿಮಗೆ ಬೇಕು ಅಂತಾದರೆ ಹೇಳಿ ಸ್ವಾಮಿ, ಆ ಸೀತೆ ಯಾರು? ನಾನು ಯಾರು? ಅವಳು ಯಾಕೆ ಬೇಕು? ನಾನು ಯಾಕೆ ಬೇಕು? ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರಭು, ಉತ್ತರಿಸಬೇಕು. ಇವಳಿಷ್ಟು ಹೇಳಿದ ಬಳಿಕ ಕಳ ತಿಳಿದನು ಪತಿವ್ರತೆ ಲಲನೆ ಇವಳೆಂದೆನು ಮನದಲ್ಲಿ ಒಲಿದು ಮಾತಾಡಿಸಿದ ರಾವಣನಧಿಕ ವಿನಯದಲ್ಲಿ. ಇವಳಿಷ್ಟೂ ಮಾತನಾಡಿದ ಬಳಿಕ ನಾನಿನ್ನೂ ಲೋಕಮುಖಕ್ಕೆ ಖಳ ರಾವಣನಾಗಿಯೇ ತಿಳಿಯುವುದು ಅಲ್ಲವಲ್ಲ. ಪತಿವ್ರತೆಯ ಪರಮ ಪಾವಿತ್ರ್ಯತೆಯನ್ನು ಹೊಂದಿದಂತಹ, ಪಾರಮ್ಯವನ್ನೇ ಹೊಂದಿದಂತಹ ಈಕೆಯಲ್ಲಿ ಎಲ್ಲವನ್ನು ನಾ ಅರುಹಿದೆ ಅಂತಾದರೆ ನನ್ನ ಖಳತನವೂ ಕೂಡ ತುಸು ತಿಳಿಯಾದೀತು. ಮತ್ತೆ ಸತ್ಯದರ್ಶನ ಈಕೆಗೂ ಆಗಬೇಕಲ್ಲ. ಹಾಗಾಗಿ ಮಂಡೋದರಿ ಸ್ವಾಮಿ, ದೈಹಿಕ ಸುಖಕ್ಕಾಗಿ ನಾನು ಅನೇಕ
ಸ್ತ್ರೀಯರನ್ನು ಬಳಸಿಕೊಂಡಿದ್ದೇನೆ ಮಂಡೋದರಿ. ಹಾ, ಅದು ಈ ಕಾಲಕ್ಕೇನು ನಿಷಿದ್ಧವಲ್ಲ. ಆದರೆ ಅವರೆಲ್ಲರೂ ಕೂಡ ಕೇವಲ ಭೋಗಕ್ಕಾಗಿ ಅಲ್ಲ, ದೈಹಿಕ ಸುಖಕ್ಕಾಗಿ ಮಾತ್ರ ಸೀಮಿತ ನೋಡು. ಆದರೆ ಧರ್ಮ, ಅರ್ಥ, ಕಾಮಗಳಲ್ಲಿ ಇದನ್ನು ಅತಿಕ್ರಮಿಸಲಾರೆ ಎನ್ನುವ ಹಾಗೆ ಆಡಿ ನನ್ನ ದೇಹಕ್ಕೆ ಮಾತ್ರವಲ್ಲ, ನನ್ನ ಅಂತರಂಗಕ್ಕೂ ಆತ್ಮಕ್ಕೂ ಸುಖವನ್ನು ನೀಡಿದಂತಹ ಹೆಣ್ಣು ಮಗಳಿದ್ರೆ ಅದು ನೀನು ಮಾತ್ರ ಮಂಡೋದರಿ. ಹಾಗಾಗಿ ನೀನು ಆಡಿದ ಅಷ್ಟೂ ಪ್ರಶ್ನೆಗಳನ್ನು ನಾನು ಮೌನವಾಗಿ ಕುಳಿತು ಕೇಳಿದೆ, ಆಲಿಸಿದೆ. ಕೆಲವರು ಉತ್ತರ ಗೊತ್ತಿದ್ದು ಪ್ರಶ್ನೆ ಮಾಡುತ್ತಾರೆ, ಇನ್ನು ಕೆಲವರು ಕುತೂಹಲದಿಂದ ಪ್ರಶ್ನೆ ಮಾಡುತ್ತಾರೆ. ಆದರೆ ಗಂಡನ ಬದುಕಿನ ಉತ್ಕರ್ಷೆಯನ್ನು ಬಯಸಿ ಒಬ್ಬಾಕೆ ಪ್ರಶ್ನೆ ಮಾಡುತ್ತಾಳೆ ಅಂತಾದರೆ ಅದು ಸುದತಿಯಾದಂತಹ, ಪತಿವ್ರತೆಯಾದಂತಹ ಕೇವಲ ಪತ್ನಿ ಮಾತ್ರ. ಹಾಗಿರುವಾಗ ಈ ರಾವಣನ ಸಮಸ್ತವನ್ನು ತಿಳಿದ ರಾವಣನ ಪತ್ನಿಯಾಗಿ ನೀ ಪ್ರಶ್ನೆ ಮಾಡುತ್ತೀ ಅಂತಾದರೆ, ರಾವಣ ಇದುವರೆಗೆ ಬದುಕಿನಲ್ಲಿ ಏನು ಗಳಿಸಿದ, ಏನು ಉಳಿಸಿದ, ಏನು ಕಳಕೊಂಡ, ಇಷ್ಟು ಉತ್ತರ ಸಾಕಾದೀತು. ಆದರೆ ಅದಕ್ಕಿಂತಲೂ ಮಿಗಿಲಾದಂತಹ ಉತ್ತರ ಇರುವುದರಿಂದಲೇ ಇದೀಗ ನೀನು ರಾವಣನ ಪತ್ನಿಯಾಗಿ ಆಲಿಸುವುದಲ್ಲ, ಮಯ ತನುಜೆಯಾಗಿ ಆಲಿಸಬೇಕು. ಲಾಲಿಸೋ ಮಯ ತನುಜೆ ಮಚ್ಚರಿತವ, ಲಾಲಿಸೋ ಮಯ ತನುಜೆ. ಲಾಲಿಸೋ ಮಯ ತನುಜೆ ಮಚ್ಚರಿತವ, ಲಾಲಿಸೋ ಮಯ ತನುಜೆ. ಲಾಲಿಸೋ ಮಯ ತನುಜೆ. ಓ ಮಯ ತನುಜೆ, ಪ್ರಭು, ಯಾಕೆ ನಿನ್ನ ಅಯ್ಯ ಮಯ ಶಿಲೆಗಳನ್ನೆಲ್ಲ ಕಡಿದು ಸುಂದರವಾದಂತಹ ಶಿಲ್ಪವನ್ನು ರೂಪಿಸುತ್ತಾನೆ. ಒಂದು ಶಿಲೆಗೆ ಹೆಚ್ಚು ಹೆಚ್ಚು ಪೆಟ್ಟು ಬಿದ್ದಾವಾಗಲೇ ಯಾವುದು ಅನಗತ್ಯ ಉಂಟು ಅದೆಲ್ಲವೂ ಕಳೆದುಕೊಂಡಾಗಲೇ ಒಂದು ಪರಿಪೂರ್ಣವಾದಂತಹ ಶಿಲ್ಪ ಆಗುವುದಕ್ಕೆ ಸಾಧ್ಯ. ರಚನೆಯಾದೀತು ಅಲ್ವೇ? ಆಡಿದೆಯಲ್ಲ, ಕಳಕೊಂಡಿದ್ದೇವೆ ಎನ್ನುವ ಹಾಗೆ. ಕಳಕೊಂಡಾವಾಗಲೇ ನಾವು ಪರಿಪೂರ್ಣರಾಗುವುದು. ಹಾಗಿರುವಾಗ ಇದೀಗ ಮಯ ತನುಜೆಯಾಗಿ ನೀನು ಲಾಲಿಸಬೇಕಾದದ್ದು ಹೀಗೆ ಕಳಕೊಂಡವರ ಕಥೆಯನ್ನ. ಕ್ಷೀರಸಾಗರದ ಪಶ್ಚಿಮ ದ್ವಾರವನ್ನು ಕಾಯುತ್ತಿದ್ದಂತಹ ಜಯ ವಿಜಯರು ಒಂದು ದಿವಸ ಬಾಲ ಸನ್ಯಾಸಿಗಳಾದಂತಹ ಸನಕಾದಿಗಳು ಹರಿಯ ದರುಶನಕ್ಕೆ ಎಂದು ಬಂದಂತಹ ಸಂದರ್ಭದಲ್ಲಿ ಅವರೊಡನೆ ಅಹಂಕಾರದಿಂದ ಅನುಚಿತವಾಗಿ ವರ್ತಿಸಿದರು. ತತ್ಪರಿಣಾಮವಾಗಿ ಕುಪಿತಗೊಂಡಂತಹ ಆ ಬಾಲ ಸನ್ಯಾಸಿಗಳು ಕರ್ಮಭೂಮಿಯಲ್ಲಿ ಪತನ ಹೊಂದುವಾಗೆ
ಹೊಂದುವ ಹಾಗೆ ಶಾಪವನ್ನ ಇತ್ತರು. ಹಾ, ಶಾಪಗ್ರಸ್ತರಾದಂತಹ ಜಯ ವಿಜಯರು ಶಾಪ ವಿಮೋಚನೆಗೆ ಬೇಕಾಗಿ ಹರಿಯಲ್ಲೇ ಪ್ರಪನ್ನರಾದಾಗ ಹರಿಯೇ ಸೂಚಿಸಿದ 7 ಜನುಮಗಳನ್ನು ಸಜ್ಜನರಾಗಿ ಎತ್ತಿ ಆ ಬಳಿಕ ವೈಕುಂಠಧಾಮವನ್ನು ಸೇರುತ್ತೀರೋ, ಅಲ್ಲ 3 ಜನ್ಮಗಳನ್ನು ದುಷ್ಟರಾಗಿ ದುರಾಚಾರಿಗಳಾಗಿ ಎತ್ತಿ ಹರಿದ್ವೇಷಿಗಳಾಗಿ ಹುಟ್ಟಿ ಆ ಬಳಿಕ ಹರಿಯಿಂದಲೇ ಹತರಾಗಿ ಮೋಕ್ಷಧಾಮವನ್ನು ಸೇರುತ್ತೀರೋ ಎನ್ನುವ ಹಾಗೆ ಆದಷ್ಟು ಬೇಗನೆ ಭಗವಂತನನ್ನು ಸೇರಬೇಕು ಎನ್ನುವಂತಹ ಉದ್ದೇಶದಿಂದ ಜಯ ವಿಜಯರು 3 ಜನ್ಮವನ್ನು ಎತ್ತುವುದಕ್ಕೆ ಮನ ಮಾಡಿದರು. ಹಾಗಾಗಿ ಮೊದಲನೇ ಜನ್ಮದಲ್ಲಿ ದಿತಿ ಹಾಗೂ ಕಶ್ಯಪರ ಮಕ್ಕಳಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಜನಿಸಿ ಹರಿಯನ್ನ ದ್ವೇಷಿಸಿ ಹರಿಯಿಂದಲೇ ಹತರಾಗಿ ಆ ಬಳಿಕ ಮೋಕ್ಷಧಾಮವನ್ನು ಸೇರಿದರು. ಮಂಡೋದರಿ ಸ್ವಾಮಿ, ಆಗ ಕೆಲವೇ ಕ್ಷಣಗಳ ಹಿಂದೆ ನನ್ನ ಸೋಲಿನ ಬಗೆಗೆ ನೀ ಪರಾಮರ್ಶಿಸಿದೆ. ಹೌದು. ಆದರೆ ನನಗೆ ಸೋಲೇ ಇಲ್ಲ. ಯಾಕೆ ಬಲ್ಲೆಯ? ಯಾಕೆ? ನಾನೇ ಜಯ. ಓಹೋ. ಇನ್ನು ಮೊನ್ನೆ ಕಾಳಗದಲ್ಲಿ ರಾಮನಿಂದ ಹತನಾದವ ಕುಂಭಶ್ರವಣ ನಿಮ್ಮ ತಮ್ಮ ಅಲ್ಲ, ಆತನೇ ವಿಜಯ. ಓಹೋ. ಮಂಡೋದರಿ ಸ್ವಾಮಿ, ನಾವು ಬದುಕಿನಲ್ಲಿ ಎಡವಿರಬಹುದು, ಬದುಕಿನಲ್ಲಿ ತಪ್ಪಿರಬಹುದು, ಆದರೆ ಜಯ ವಿಜಯರಾಗಿ ಆಡಿ ತಪ್ಪಲು ಬಹುದೇ. ಆಡಿ ತಪ್ಪಲು ಬಹುದೇ, ಆಡಿ ತಪ್ಪಲು ಬಹುದೇ, ಆಡಿ ತಪ್ಪಲು ಬಹುದೇ, ಮಾತನು ಓಡಿ ಸಿಕ್ಕಲು ಬಹುದೇ, ಶಪಥದಿಗಿ ಕೂಡಿ ಕಾಡಲು ಬಹುದೇ, ಲೋಕದೊಳಿನು ಕೇಳ್ತರು ನೀ ಮಾಡಿ ಕಾಣಲು ಬಹುದೇ, ಕಾರ್ಯವ ನಾಡ ಮಾತಲ್ಲ ಬಳೆ ಚಿಂತಿಸಬೇಡೆನುತ ಸಂತೈಸಿದನು ಮಂಡೋದರಿಯ ವ್ಯಥೆಯ. ನಾಡ ಮಾತಲ್ಲ, ನಾಡ ಮಾತಲ್ಲ ಅಬಲೆ ಚಿಂತಿಸಬೇಡೆನುತ ಸಂತೈಸಿದನು ಮಂಡೋದರಿಯ ವ್ಯಥೆಯ. ರಮಣಿ ಮಂಡೋದರಿ ಸ್ವಾಮಿ, ಹೀಗೆ ಮೋಕ್ಷಗಾಮಿಗಳಾಗಿ ಹಾ. ತ್ರಿಜನ್ಮವನ್ನು ಅಂತೂ ಇಳೆಯಲ್ಲಿ ಇಳಿದು ಹರಿಯಿಂದಲೇ ಹತರಾಗಿ ಆ ಬಳಿಕ ಮೋಕ್ಷವನ್ನು ಸೇರುವಂತಹ ಮಾತನ್ನು ಆಡಿ ಬಂದವರು ನಾವು. ಓಹೋ. ಆದರೆ ಇದೀಗ ಮಡದಿ ಮಕ್ಕಳು ಪ್ರಜಾವರ್ಗ ಎನ್ನುವ ಹಾಗೆ ಒಂದೊಂದು ಬಂಧನಕ್ಕೆ ನಾ ಸಿಲುಕುತ್ತಾ ಹೋದರೆ ಭಗವಂತನಿಗೆ ಆಡಿದಂತಹ ಮಾತಿಗೆ ವಿರೋಧವನ್ನು ಕಲ್ಪಿಸಿದ ಹಾಗೆ. ಹಾಗಾಗಿ ಆಡಿ ತಪ್ಪಲು ಬಹುದೇ. ಇನ್ನು ಮತ್ತೊಂದು ಮಾತನ್ನು ಕೇಳಿದೆ ಆಗ, ನನ್ನಲ್ಲಿ ಇರದಂತಹ ಅತಿಶಯವಾದದ್ದು ಆ ಸೀತೆಯಲ್ಲಿ ಏನನ್ನು ಕಂಡಿರಿ ಎನ್ನುವ ಹಾಗೆ. ಹೌದು ಮಂಡೋದರಿ, ನೀನು ಈ ಇಹದ ಸೆಳೆತಕ್ಕೆ ಕಾರಣಳು, ಆದರೆ ಆಕೆ ಪರದ ಸೆಳೆತಕ್ಕೆ ಕಾರಣಳು. ನಿನ್ನನ್ನು ಕಾಣುವಾಗ ನಿನ್ನ ಗಂಡನಾಗಿ ಇಲ್ಲೇ ಸಂಸಾರದಲ್ಲಿ ಉಳಿದುಕೊಳ್ಳಬೇಕು ಎನ್ನುವಂತಹ ಪ್ರಚೋದನೆ ಬರುತ್ತದೆ. ಆದರೆ ಆಕೆ ನನ್ನ ಅಲ್ಲಿಯ ಮನೆಯನ್ನು ನೆನಪಿಸುತ್ತಾಳೆ. ಆದ ಕಾರಣವೇ ಆಕೆಯನ್ನು ಅಂತಃಪುರದಲ್ಲಿ ತಂದಿರಿಸಿಕೊಳ್ಳಲಿಲ್ಲ, ಅಶೋಕವನದಲ್ಲಿ ಇರಿಸಿದೆ. ಆಕೆಯನ್ನು ಭೋಗಕ್ಕಾಗಿ ಇರಿಸಿಕೊಳ್ಳಲಿಲ್ಲ, ಮೋಕ್ಷಧಾಮದ ಬೋಧನೆಗೆ ಇರಿಸಿಕೊಂಡೆ. ಮತ್ತೊಂದು ಮಾತನ್ನು ಕೇಳಿದೆ, ರಾಮನಿಲ್ಲದ ಹೊತ್ತಿನಲ್ಲಿ ಸನ್ಯಾಸಿ ವೇಷವನ್ನು ಧರಿಸಿ ಸೀತಾಪಹಾರ ಮಾಡಿದ್ದೇ ನಿಮ್ಮ ಸೋಲಿಗೆ ಕಾರಣ ಎನ್ನುವ ಹಾಗೆ. ಇಲ್ಲ ಮಂಡೋದರಿ, ಅದುವೇ ನನ್ನ ನಿಜವಾದ ಗೆಲುವು. ಯಾಕೆ ಬಲ್ಲೆಯ? ಅಂತಹ ಪರಮ ಸಾಧ್ವಿಯಾದಂಥ ಸೀತೆಯನ್ನು ಕರೆತರುವಲ್ಲಿ ಸ್ವಾರ್ಥರಹಿತವಾದಂತಹ ಸನ್ಯಾಸತ್ವವೇ ಬೇಕಾದದ್ದು. ಆದ ಕಾರಣವೇ ಆ ರೀತಿಯಾಗಿ ಹೋದದ್ದು. ಇಲ್ಲದೆ ಹೋದರೆ ಅರ್ಥಾತ್ ರಾವಣನಾಗಿ ನಾನು ಅಲ್ಲಿಗೆ ಹೋಗುತ್ತಿರುತ್ತಿದ್ರೆ ರಾಮನಾಗಿ ಆತ ಕೊಲ್ಲುತ್ತಿದ್ದನೋ ಏನೋ. ಆದರೆ ಆತನ ಪದದರ್ಶನ ನಮ್ಮ ಕರ್ಮಭೂಮಿಯಲ್ಲಿ ಆಗಬೇಕು ಎನ್ನುವಂಥ ಉದ್ದೇಶದಿಂದಲೇ ಅಲ್ಲಿಗೆ ಹೋಗಿದ್ದೆ.
ಹಾ, ಇದೋ ಇದೀಗ ರಾಮನನ್ನು ಇಲ್ಲಿಗೆ ಬರಿಸಿದ್ದೇನೆ. ಇದಕ್ಕಿಂತ ಗೆಲುವು ಬೇರೆ ಇನ್ನೇನು ಬೇಕು? ಹಾಗಿರುವಾಗ ಮಂಡೋದರಿ, ಈಗ ಹೇಳು, ಕ್ಷಣಭಂಗುರವಾದಂಥ ಅಶಾಶ್ವತವಾದಂತಹ ಗೆಲುವನ್ನು ನೀನು ನಿನ್ನ ಗಂಡನಿಗಾಗಿ ಬಯಸುತ್ತೀಯೋ, ಅಥವಾ ಶಾಶ್ವತವಾದಂತಹ ಜಯ ನಿನ್ನ ಗಂಡನಾಗಬೇಕು ಎನ್ನುವ ಹಾಗೆ ಹೇಳುತ್ತೀಯೋ? ಪ್ರಭು, ಸಂಬಂಧದ ವ್ಯಾಮೋಹದಲ್ಲಿ ಸಿಲುಕಿದಂತಹ ನಾನು ಒಮ್ಮೆ ಸಂಕಷ್ಟಕ್ಕೊಳಗಾಗುವುದು ಸಹಜವೇ ಹೌದು. ಈ ಕಾಲದಲ್ಲಿ ನೀವು ಮೋಕ್ಷದೆಡೆಗೆ ಸಾಗುವವರು ಅಂತಾದರೆ ನಾ ತಡೆಯಾಗಲಾರೆ ಪ್ರಭು. ಯಾವ ಗೌಪ್ಯವನ್ನು ನಿಮ್ಮ ತಂದೆ ತಾಯಿಯರಲ್ಲಿಯೂ ನೀವು ಹೇಳಲಿಲ್ವೋ ಅಂತಹ ವಿಚಾರವನ್ನು ನನ್ನಲ್ಲಿ ನೀವು ಮಾತನಾಡಿದ್ದೀರಿ, ಹೇಳಿಕೊಂಡಿದ್ದೀರಿ ಅಂತಾದರೆ ನಿಮ್ಮ ಜೀವನದಲ್ಲಿ ನನಗೆ ಯಾವ ಸ್ಥಾನವನ್ನು ನೀಡಿದ್ದೀರಿ, ಯಾವ ಬೆಲೆಯನ್ನು ಕೊಟ್ಟಿದ್ದೀರಿ, ಇದನ್ನೆಲ್ಲ ಅರಿತೆ ಪ್ರಭು. ಮೋಕ್ಷದೆಡೆಗೆ ಸಾಗುವಂತಹ ನಿಮಗೆ ನಾ ತಡೆಯಾಗಲಾರೆ ಸ್ವಾಮಿ, ತಡೆಯಾಗಲಾರೆ. ಇದೋ ನಿಮ್ಮನ್ನು ಬೀಳ್ಕೊಡುತ್ತಾ ಇದ್ದೇನೆ. ಆ ರಾಘವನೇ ನಿಮ್ಮನ್ನು ರಕ್ಷಿಸಲಿ ಸ್ವಾಮಿ, ರಕ್ಷಿಸಲಿ. ಒಳಿತಾಗಲಿ, ಒಳಿತಾಗಲಿ. ಸತಿಯ ಸಂತೈಸಿದಾನವನೋ ಸತಿಯ ಸಂತೈಸಿದಾನವನೋ ಬಲು ಹಿತದಿಂದ ನಿದ್ರೆಗೈದವನೋ ಅತುಲ ಫಲಾನ್ವಿತ ಎದ್ದು ದಯದಿನಿಂದು ಅತಿ ಮುದತಿ ಪೂಜೆಯ ವರ ಪಶುಪತಿಗೆ ವಿರಚಿಸುತ್ತ ಅತಿ ಮುದದಿ ಪೂಜೆಯ ವರ ಪಶುಪತಿಗೆ ವಿರಚಿಸುತ್ತ ಸತಿಯ ಸಂತೈಸಿದಾನವನೋ. ಸತಿಯಾದ ಮಂಡೋದರಿಯನ್ನು ಸಂತೈಸಿದ್ದೇನೆ, ಬಲುಹಿತದ ನಿದ್ದೆಯನ್ನು ಗೈದವನಿದ್ದೇನೆ. ಉದಯ ಕಾಲದಲ್ಲಿ ಎದ್ದು ಕುಲದೇವರಾದಂಥ ಹರನನ್ನು ಭಕ್ತಿಯಿಂದ ಪೂಜಿಸಿದವನಿದ್ದೇನೆ. ಹರುಷದಿಂದಲೇ ಓಲಗವನ್ನು ಇತ್ತಿದ್ದೇನೆ. ಹಿಂದೆ ನಾ ಗಳಿಸಿದಂತಹ ಅತುಲ ಧನ ಕನಕಾದಿಗಳನ್ನು ದಾನವಾಗಿ ನಮ್ಮವರಿಗೆ ಇತ್ತಿದ್ದೇನೆ. ಮುಂದಕ್ಕೆ ವರ ವಿಭೀಷಣನೇ ನಿಮಗೆ ಅರಸನಾಗುತ್ತಾನೆ, ಸರ್ವ ಹಿತದೊಳು ಎನ್ನುವ ಹಾಗೆ ಸದ್ಧೈರ್ಯದ ಮಾತುಗಳನ್ನೂ ಆಡಿದವನಿದ್ದೇನೆ. ಹಾಗಾದರೆ ಸುವರ್ಣ ಲಂಕೆಯಲ್ಲಿ ಇದು ರಾವಣದ್ದಾದಂತಹ ಕೊನೆಯ ಓಲಗ ಎನ್ನುವ ಹಾಗೆ ಬಗೆದು ಎಲ್ಲವರಿಗೂ ಹರುಷವನ್ನು ಉಂಟು ಮಾಡಿದ್ದೇನೆ. ಹಾಗಾದರೆ ಇನ್ನೂ ತಡ ಮಾಡುವುದು ಸರಿಯಲ್ಲ. ಮೂಲ ಬಲವನ್ನು ಒಡಗೂಡಿಕೊಂಡು ರಣಕ್ಕೆ ಅಣಿಯಾಗಿ ಯುದ್ಧ ಕ್ಷೇತ್ರದತ್ತ ಸಾಗುತ್ತೇನೆ. ಕೊಳಗೊಳಗೆ ನಡೆದರಲಿಗಿದ್ದಲೋ ನಳ ಹನುಮ ನೀಳಾಂಗದರು ಕಳವಳಿಸುತ್ತಿರಲು ನಮೋ ಮಂಡಲದಲ್ಲಿದ್ದುಕೊಂಡು ದೇವೇಂದ್ರ ಆದಿ ಸುಮನಸರು ಭೂಲೋಕದಲ್ಲಿ ನಡೆಯುವಂತಹ ಆ ರಾಮ ರಾವಣರ ಯುದ್ಧವನ್ನು ನೋಡುತ್ತಾ ಇದ್ರು. ಕುತೂಹಲಕಾರಿಯಾದಂತಹ ಬಹಳ ಆಸಕ್ತಿದಾಯಕವಾದಂತಹ ಯುದ್ಧವನ್ನು ನೋಡುತ್ತಾ ಇರಬೇಕಾದರೆ ಹರವಿರಂಚಿಗಳ ಅಪ್ಪಣೆಯಂತೆ ದೇವೇಂದ್ರ ನನ್ನನ್ನು ಬಳಿಗೆ ಕರೆದು ಹೇಳಿದ, ಈಗಿಂದೀಗಲೇ ನೀನು ಭೂಲೋಕಕ್ಕೆ ತೆರಳಬೇಕು. ರಾಮ ರಾವಣರು ಅಲ್ಲಿ ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ಈವರೆಗೆ ರಾಮ ಹನುಮನ ಹೆಗಲನ್ನು ಏರಿ ಯುದ್ಧವನ್ನು ಮಾಡುತ್ತಾ ಇದ್ದ. ಆದರೆ ಈಗ ಹನುಮನ ಹೆಗಲಿನಿಂದ ಕೆಳಗಿಳಿದಿದ್ದಾನೆ, ನೆಲದ ಮೇಲೆ ನಿಂತು ಪಾದಚಾರಿಯಾಗಿ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಆದರೆ ರಾವಣ ಹಾಗಲ್ಲ. ರಾವಣ ರಥವೇರಿ ಮುಂದೆ ಮುಂದೆ ಬಂದು ಅವನೊಂದಿಗೆ ಯುದ್ಧಕ್ಕೆ ಹೋರಾಡುವುದಕ್ಕೆ ಮುಂದಾಗಿದ್ದಾನೆ. ಆದ್ದರಿಂದ ನೀನು ತಡ ಮಾಡುವುದಲ್ಲ, ನಮ್ಮ ರಥವನ್ನು ಅಲ್ಲಿಗೆ ಕೊಂಡೊಯ್ಯಬೇಕು. ಮಾತ್ರವಲ್ಲ, ಅದರಲ್ಲಿ ಬೇಕಾದಂಥ ಶಕ್ತಿ ಆಯುಧಗಳನ್ನು ಇರಿಸಿಕೊಳ್ಳಬೇಕು.
ಪೀಯೂಷದ ಭಾಂಡವನ್ನು ಅಮೃತ ಕಲಶವನ್ನು ಅದರಲ್ಲಿ ಇಟ್ಟುಕೊಳ್ಳಬೇಕು ಎಂದ. ಹಾಗೆ ಅವನ ಆಜ್ಞೆಯಂತೆ, ಒಡೆಯನ ಆಜ್ಞೆಯಂತೆ ಈ ರಥವನ್ನು ಸಿದ್ಧಗೊಳಿಸಿದ್ದೇನೆ. ಬೇಕಾದ ಶಕ್ತಿ ಆಯುಧಗಳನ್ನು ಅದರಲ್ಲಿ ಇಟ್ಟುಕೊಂಡಿದ್ದೇನೆ. ಅಷ್ಟ ದಿಕ್ಪಾಲಕರು ಕೂಡ ಅವರ ಆಯುಧಗಳನ್ನು ಅದರಲ್ಲಿ ತಂದು ಇಟ್ಟಿದ್ದಾರೆ. ಪೀಯೂಷದ ಭಾಂಡವನ್ನು ಅಂದರೆ ಅಮೃತ ಕಲಶವನ್ನು ಅದರಲ್ಲಿ ಇಟ್ಟುಕೊಂಡಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಯಾಕೆ, ಏನು, ಎಲ್ಲಿ, ಯಾರಿಗೆ, ಯಾವಾಗ ಎಂಬುದು ಗೊತ್ತಾಗುವುದಿಲ್ಲ, ಹೇಳುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಆದಷ್ಟು ಶೀಘ್ರವಾಗಿ ಭೂಲೋಕಕ್ಕೆ ರಣಾಂಗಣಕ್ಕಿಳಿಯುತ್ತೇನಂತೆ. ಬಂದು ನೋಡಿದರೆ ಬಂದು ನಿಂತದ್ದು ಯಾರ ಎದುರು? ದೇವರ ಎದುರಲ್ವೇ? ಹೌದು, ಸಿಂಧು ಶಯನ ಆತ. ಅಷ್ಟು ಮಾತ್ರವಲ್ಲ, ಸೂರ ವೃಂದ ರಕ್ಷಕ, ಮಹಾಮಹಿಮ, ಅತುಳ ಪರಾಕ್ರಮಿ ಆತ. ಅಷ್ಟು ಮಾತ್ರವಲ್ಲ, ದುಷ್ಟ ರಕ್ಕಸರನ್ನು ಕುಟ್ಟಿ ಕೆಡೆಯುವಂತಹ ಭುವಿಗಿಳಿದ ಭಗವಂತ ಆತ. ಆತನನ್ನು ಕಂಡು ಮಾತನಾಡಿಸಬೇಕಲ್ಲ. ಸ್ವಾಮಿ, ಇದು ಪೊಡಮಟ್ಟಿದ್ದೇನೆ ಸ್ವಾಮಿ. ನಾನು ಈ ಲೋಕದವನಲ್ಲ, ಮೇಲಿನಿಂದ ಇಳಿದು ಬಂದವನು, ದೇವಲೋಕದವನು. ಪೂಜ್ಯರು, ಯಜ್ಞದಲ್ಲಿ ಆರಾಧಕರೂ ಆದಂತಹ ಆ ದೇವೇಂದ್ರಾದಿ ಸುಮನಸರು ನನ್ನನ್ನು ಕಳುಹಿಸಿದರು. ಹರ ವಿರಂಚಿಗಳ ಆಜ್ಞೆಯಂತೆ ಈ ರಥವನ್ನು ನಾನು ತಂದವನಿದ್ದೇನೆ. ಇದು ನನಗಾಗಿ ಅಲ್ಲ, ನಿನಗಾಗಿ. ಇದರಲ್ಲಿರುವಂತಹ ಎಲ್ಲ ಆಯುಧಗಳು ನಿನಗಾಗಿ. ಈ ಅಮೃತ ಕಲಶವು ನಿನಗಾಗಿ. ಯಾಕೆ, ನಿನ್ನೊಂದಿಗೆ ಹೋರಾಡುವವನು ಆ ರಾವಣ, ಆತ ರಥವೇರಿ ಬರುತ್ತಾ ಇರಬೇಕಾದ್ರೆ ನೀನು ಪಾದಚಾರಿಯಾಗಿ ಯುದ್ಧವನ್ನು ಮಾಡುವುದನ್ನು ಕಂಡಂತಹ ನಮ್ಮ ದೇವೇಂದ್ರಾದಿ ಸುಮನತರು ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. ನೀನು ಅವನಿಗೆ ಸಮದಂಡಿಯಾಗಿಯೇ ಯುದ್ಧವನ್ನು ಮಾಡಬೇಕು. ಆದ್ದರಿಂದ ಇದು ನನ್ನ ಆಸೆ ಮಾತ್ರವಲ್ಲ, ಆ ದೇವೇಂದ್ರಾದಿ ಸುಮನಸರ ಆಸೆಯೂ ಹೌದು. ಅವನು ಆರ್ಭಟಿಸುತ್ತಾ ಮುನ್ನಡೆದು ಬರುತ್ತಿರಬೇಕಾದ್ರೆ ನೀನು ಆದಷ್ಟು ಶೀಘ್ರವಾಗಿ ಈ ರಥವನ್ನು ಏರಿ ಕುಳಿತುಕೊಳ್ಳಬೇಕು. ರಥದ ಸಾರಥಿಯಾಗಿ ನಾನೇ ನಿನ್ನನ್ನು ಮುನ್ನಡೆಯುತ್ತೇನೆ. ದೇವಾ, ಆದಷ್ಟು ಬೇಗ ರಥವನ್ನು ಏರು. ಅಯ್ಯ, ಇದ್ದಕ್ಕಿದ್ದಂತೆ ಆಗಸದಿಂದ ಇಳಿದು ಬಂದಂತಹ ದಿವ್ಯ ಪುರುಷ, ಆಕಸ್ಮಿಕವಾಗಿ ನಾನು ನಿನ್ನನ್ನು ಕಾಣುತ್ತಾ ಇದ್ದೇನೆ. ಹೌದು, ಅಮೃತ ಭಾಂಡವಿದೆ, ಹೌದು, ಯುದ್ಧಕ್ಕೆ ಬೇಕಾದಂತಹ ಸಲಕರಣೆಗಳಿದೆ, ಎಲ್ಲ ಇದರಲ್ಲಿವೆ. ಹೌದು. ಈ ರಥವನ್ನೇ ಏರಬೇಕು ಎನ್ನುವ ಹಾಗೆ ನೀನು ಕೇಳಿಕೊಳ್ಳುತ್ತಾ ಇದ್ದೀಯ. ಹೌದು. ಇಷ್ಟೆಲ್ಲ ಹೇಳುತ್ತಿರುವಂತಹ ನೀನಾರು? ನಾನು ಯಾರು ಎಂಬ ಸಂಶಯ ನಿನಗೆ ಬರುವುದು ಸಹಜ. ಯಾಕೆ, ಯಾವತ್ತಿದ್ದರೂ ಈ ದುಷ್ಟ ದಾನವರು ಮಾಯಾವಿಗಳು. ಆ ಕಡೆಯಿಂದಲೇ ನಾನು ಬಂದದ್ದು ಇರಬಹುದು ಎಂಬ ಸಂಶಯ ನಿನಗೆ ಬಂದಿರಬೇಕು. ಆದ್ದರಿಂದಲೇ ನೀನು ಆ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಿ. ಆದರೆ ದೇವ, ನೀನು ಎಲ್ಲವನ್ನೂ ತಿಳಿದವನು. ನಾನು ಯಾರು ಎಂಬ ಬಗ್ಗೆಯೂ ನೀನು ತಿಳಿದಿರುವೆ. ಆದರೂ ಹೇಳುತ್ತೇನೆ, ನಾನು ಬೇರೆ ಯಾರೂ ಅಲ್ಲ. ಯಾರು? ಆ ದೇವೇಂದ್ರನ ಆ ರಥದ ಆ ಸಾರಥಿ ನಾನು ಮಾತಲಿ. ಓಹೋ, ಸುರಪನ ಸಾರಥಿಯಾಗಿ ನಾನು ದೇವಾ, ಮಾತಲಿ ಆ ಸುರೇಂದ್ರನ ಸಾರಥಿ ಎಂಬುದನ್ನು ನೀನು ತಿಳಿದ ಹಾಗಾಯಿತು. ಇದೀಗ ನಾನು ಕೇಳಿಕೊಳ್ಳುವುದೇನು, ಸುರೇಂದ್ರನ ಆಜ್ಞೆಯಂತೆ, ನರೇಂದ್ರನ ಅಣತಿಯಂತೆ ನಾನು ಬಂದವನು. ಓಹೋ, ನೀನು ರಥವನ್ನು ಏರಬೇಕು, ನಿನಗೊಂದು ರಥೋತ್ಸವ ಆಗಬೇಕು ಎಂದು ನಾವೆಲ್ಲ ಬಯಸಿದವರು. ಆದ್ದರಿಂದ ಆದಷ್ಟು ಶೀಘ್ರವಾಗಿ ಆ ದಡಿಗ ರಾವಣ ನೋಡು, ಅಲ್ಲಿ ಒಬ್ಬಿಡುತ್ತಾ ಬರ್ತಾ ಇದ್ದಾನೆ.
ನೀನು ಇಲ್ಲಿ ನೆಲದ ಮೇಲೆ ನಿಂತು ಕಾಲಿನಡಿಗೆಯಲ್ಲಿ ಪಾದಚಾರಿಯಾಗಿ ಯುದ್ಧವನ್ನು ಮಾಡುವುದಕ್ಕೆ ಮುಂದುವರಿತಾ ಇದೆಯಲ್ಲ, ತಡ ಮಾಡಬೇಡ. ಆದಷ್ಟು ಬೇಗ ನಮ್ಮ ರಥವನ್ನು ಏರು, ನಾನೇ ಸಾರಥಿಯಾಗಿ ಮುನ್ನಡೆಸುತ್ತೇನೆ. ಮಾತಲಿ ನೀ ತಂದ ರಥ ಅದು ದೇವೇಂದ್ರನ ಮನೋರಥವೂ ಹೌದು. ಆದ್ದರಿಂದಲೇ ಅದರಲ್ಲಿ ಅಮೃತ ಭಾಂಡವಿದೆ, ಯುದ್ಧದ ಪರಿಕರಗಳೆಲ್ಲ ಇವೆ, ಎಲ್ಲ ಇದೆ. ಈಗ ನಾನೇನು ಮಾಡಬೇಕು? ರಥ ಏರಬೇಕು ಎನ್ನುವ ಹಾಗೆ ನೀನು ಆಡ್ತಾ ಇದ್ದಿ. ಹೌದು. ನಿನ್ನ ಬಗ್ಗೆ ಹಾಗೆ ನಿನ್ನ ಸೂತತ್ವದ ಬಗ್ಗೆ ಆಕ್ಷೇಪವೇ ಇಲ್ಲಿ ಅಲ್ಲ. ಆದರೆ ಈ ಸಮಯ ಸಂದರ್ಭವನ್ನು ನೋಡುವುದಾದರೆ ಎಷ್ಟರ ಮಟ್ಟಿಗೆ ಸರಿ? ಯಾಕೆ? ಹೌದು, ಮಾತಾಲಿಯೇ ನಾನೊಲ್ಲೆ ಈ ಪುರುಹೂತ ಕಳುಹಿದ ಧನುಷರಗಳ ವರೂತ ಸಾವರ ಹಂಗಿಗೊಳಗಾಗುವವ ನಾನಲ್ಲ ಮಾತಾಲಿಯೇ ನಾನೊಲ್ಲೆ. ದಿವ್ಯ ಪುರುಷನೋರ್ವ ಅಗಸದಿಂದ ಇಳಿದು ಬಂದಂತಹ ಕಾಲಕ್ಕೆ ನಮ್ಮವರೆಲ್ಲರೂ ಬೆರಗಾದರು. ನಾನು ಅದಕ್ಕೆ ಹೊರತಾದವನಲ್ಲ. ಈ ಲಂಕಾ ಸಾಮ್ರಾಜ್ಯದಲ್ಲಿ ಯುದ್ಧ ಪ್ರಾರಂಭವಾದಂದಿನಿಂದ ಅಲೌಕಿಕವಾದಂತಹ ಶಕ್ತಿ ಇಲ್ಲಿ ಪ್ರವೇಶ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಇದ್ದಕ್ಕಿದ್ದಂತೆ ಈ ರೀತಿ ಒಂದು ಬದಲಾವಣೆ. ಹೌದು. ಆದ್ದರಿಂದಲೇ ಎಲ್ಲರೂ ಕೂಡ ನಿನ್ನತ್ತ ಗಮನವನ್ನು ಹರಿಸಬೇಕಾಗಿ ಬಂತು. ಆಶ್ಚರ್ಯಚಕಿತರಾಗಿದ್ದಾರೆ. ಇದುವರೆಗೂ ನಡೆದಂತಹ ಯುದ್ಧದಲ್ಲಿ ನಾವು ಯಾರ ಸಹಾಯವನ್ನು ಪಡೆದವರಲ್ಲ. ನಿಜ. ನಾವು ಪಾದಚಾರಿಗಳಾಗಿ ಒಂದೊಮ್ಮೆ ವಾನರರ ಹೆಗಲನ್ನೇರಿಯೂ ನಾನು ಯುದ್ಧ ಮಾಡಿದ್ದುಂಟು. ಹೌದು. ಇನ್ನು ದಶಕಂಠನ ವಿಚಾರವಾಗಿ ಹೇಳುವುದಿದ್ದರೆ ಆತ ಮೂಲ ಬಲ ಸಹಿತ ಯುದ್ಧಕ್ಕೆ ಆಗಮಿಸುವಂತಹ ಅಂತಹ ಸಂದರ್ಭ ಅವನಿಗೀಗ ಒದಗಿ ಬಂದಿದೆ. ಅವನ ಕಡೆಯವರೆಲ್ಲರೂ ನಿಶೇಷರಾಗಿ ಹೋಗಿದ್ದಾರೆ. ಹಾಗಾಗಿಯೇ ಅವನಿಗೆ ಉಪಾಯವಿಲ್ಲದೆ ಈಗ ಮುನ್ನಡೆದು ಬರುತ್ತಾ ಇದ್ದಾನೆ. ಹೌದು. ಹಾಗಿದ್ದರೆ ಇದುವರೆಗಿನ ಯುದ್ಧ ಯಾವ ರೀತಿಯಲ್ಲಿ ನಮಗೆ ಜಯವನ್ನು ತಂದುಕೊಟ್ಟಿತೋ ಇನ್ನು ಮುಂದಿನದರಲ್ಲಿಯೂ ನಮಗೆ ಅದೇ ರೀತಿಯ ನಂಬಿಕೆ ಇದೆ. ಆದರೆ ಸಮದಂಡಿಯಾಗಿ ಯುದ್ಧವನ್ನು ಮಾಡಬೇಕಲ್ಲ. ಸಮದಂಡಿಯಾಗಿ ಹೋರಾಡುವಂತಹ ವಾನರ ವೀರರು ಅದು ತಮ್ಮ ಸಾಮ್ರಾಜ್ಯ, ತಮ್ಮ ಸಂಸಾರ ಇತ್ಯಾದಿಗಳನ್ನೆಲ್ಲ ತೊರೆದು ನನ್ನ ಹಿಂದೆಯೇ ಪ್ರಾಮಾಣಿಕರಾಗಿ ಬಂದವರವರು, ನನಗಾಗಿ ಅವರು ಇದುವರೆಗೆ ಶ್ರಮಿಸಿದವರು. ಹೀಗಿರುತ್ತಾ ಇದೀಗ ವಿಶೇಷವಾದಂತಹ ಅನುಕೂಲ ಒದಗಿ ಬಂತು, ದೇವ ಸಹಾಯ ಒದಗಿ ಬಂತು ಎನ್ನುವ ದೃಷ್ಟಿಯಿಂದ ನಾನದನ್ನು ಸ್ವೀಕರಿಸಿದೆ ಅಂತ ಹೇಳಿ. ಆದರೆ ಎರಡು ವಿಚಾರ ಇಲ್ಲಿ ಆಲೋಚನೆ ಮಾಡಬೇಕು. ಏನದು? ಇದುವರೆಗೆ ದೇವರಿಗೆ ನಮ್ಮ ಸಹಾಯ ಬೇಕಾಗಿ ಬಂತು, ನಾವು ಎಷ್ಟೆಂದರೂ ಪಾಪದವರಲ್ವ. ಈಗ ದೊಡ್ಡವರ ಸಹಾಯ ಒದಗಿ ಬಂದ ತಕ್ಷಣ ನಮ್ಮನ್ನು ಮೂಲೆ ಗುಂಪಾಗಿಸಿದ ರಾಮ ಅವರ ಮನಸ್ಸಿನಲ್ಲಿ ಆಗಲಿಕ್ಕಿಲ್ವಾ? ಒಂದು. ಅದಕ್ಕಾಗಿ ಇನ್ನೊಂದು ವಿಚಾರ ಹೇಳುವುದಿದ್ದರೆ ನಾನು ದೇವತೆಗಳ ಹಂಗಿಗೊಳಗಾಗುತ್ತೇನೆ. ಈಗ ಇದನ್ನು ಸ್ವೀಕರಿಸಿದೊಡನೆ ನಾನು ದೇವತೆಗಳ ಹಂಗಿಗೊಳಗಾಗುವುದು ನಿಶ್ಚಿತ. ಹಿಂದೆ ಸೀತಾಪಹರಣ ಆದ ಸಂದರ್ಭದಲ್ಲಿ ಆ ಕಷ್ಟದ ಸನ್ನಿವೇಶದಲ್ಲಿ ದೇವ ಸಹಾಯವೇನು ಒದಗಿ ಬರಲಿಲ್ಲ. ಅದನ್ನು ನಾನು ಗಮನಿಸ್ತಾ ಇದ್ದೆ. ಈಗ ಇನ್ನೇನು ಗೆಲುವು ಪ್ರಾಪ್ತವಾಯಿತು ಎನ್ನುವ ಕೊನೆಯ ಘಟ್ಟಕ್ಕಾಗುವಾಗ ದೇವೇಂದ್ರನ ರಥ. ಹಾಗಿದ್ರೆ ದೇವ ಸಹಾಯ ಕೊನೆಯ ಗಳಿಗೆಯಲ್ಲಿ ಒದಗಿ ಬಂತು. ದೇವತೆಗಳ ಹಂಗಿಗೆ ನಾನು ಒಳಗಾಗುವವನಲ್ಲ. ಆದ್ದರಿಂದ ಮಾತಲಿ ನೀನು ರಥವನ್ನು ತಂದಿದ್ದೀಯಾ, ಆ ನಂಬಿಕೆಯನ್ನಿಟ್ಟು ನೀನಿಲ್ಲಿಗೆ ಬಂದಿದ್ದೀಯಾ, ಆ ಇಂದ್ರನ ಅನುಜ್ಞೆಯಂತೆ ಅದೆಲ್ಲ ಹೌದು. ಆದರೆ ಈಗ ನಾನು ನಯವಾಗಿಯೇ ಅದನ್ನು ನಿರಾಕರಿಸ್ತಾ ಇದ್ದೇನೆ. ಆ ಸಹಾಯ ನನಗೆ ಬೇಡವಯ್ಯ, ಇದು ತಿರಸ್ಕಾರವಲ್ಲ ದೇವಾ. ಆದ್ದರಿಂದಲೇ ಒಂದು ವೇಳೆ ಇದು ನಿರ್ಣಾಯಕವಾದ ರಾಮ ರಾವಣರ ಯುದ್ಧ, ಇದನ್ನು ನೋಡಬೇಕು ಎನ್ನುವ ಮನಸ್ಸು ನಿನಗೆ ಇದ್ರೆ ನೀನು ಇಲ್ಲಿಯೇ ಆಗಸದಲ್ಲಿ ನಿಂತು ನೋಡಬಹುದು. ಇನ್ನು ಈ ವಿಚಾರವನ್ನು
ನಾನು ರಥವನ್ನು ಸ್ವೀಕರಿಸಲಿಲ್ಲ ಎನ್ನುವಂತಹ ವಿಚಾರವನ್ನು ನಯವಾಗಿಯೇ ನೀನು ದೇವೇಂದ್ರನಿಗೆ ಅರ್ಹಬಹುದಯ್ಯ. ನೀವಾ ಸಾಧ್ಯವಿಲ್ಲ. ಯಾಕೆ ಗೊತ್ತೇ? ಹ ನಿನ್ನ ಕಾರ್ಯಕರ್ತರು, ಬೆಂಬಲಿಗರು, ಹಿತೈಷಿಗಳು ಹ ಇವರೆಲ್ಲರೂ ಜಯಘೋಷವನ್ನು ಮಾಡುತ್ತಾ ರಾಮ ರಥವೇರು, ರಾಮ ರಥವೇರು ಅಂತ ಹೇಳ್ತಾ ಇದ್ದಾರೆ. ಹಾ, ಕೇಳಿಸ್ತಾ ಇದೆ. ಅವರು ಮಾತ್ರ ಅಲ್ಲ, ಹಾ. ನಾರದರು ಬಂದ್ರು ನೋಡು. ಹೌದು, ಅವರು ದೊರೆಯೇ ನೀ ರಥವೇರಿ ಕೂಳನ ಶಿರವರಿಯಲು ನಾವು ನೋಡ್ಪೇವಲ್ಲದೆ ಬರಿದೆ ಇಳೆಯೊಳ್ ಚರಿಸಿ ಅಲ್ವಾ? ಕೂಳನನ್ನು ತರಿಯುವುದಾದರೆ ನಾವು ನೋಡಲೊಲ್ಲೆವು. ಕೇಳಿತಲ್ಲ? ಹೌದು. ಅಷ್ಟು ಮಾತ್ರವಲ್ಲ, ಹಾ. ವಾನರರು ಅದನ್ನೇ ಹೇಳ್ತಾ ಇದ್ದಾರಲ್ಲ. ಏನು ಹೇಳ್ತಾ ಇದ್ದಾರೆ? ವಾನರರು ವಾನರರ ಮತವಿಳಿದನ ಗೀರ್ವಾಣಪತಿ ಹಂಗಿನೋಳು ಗೆಲ್ಲುವ ವಿಧಾನ ತಪ್ಪದು ಎನ್ನುವುದರದ ವೇರಿದನು ಖರ ವೈರಿ. ಸುಗ್ರೀವ, ನಳ, ನೀಲ ಹಾಗೆ ವಿಶೇಷವಾದಂತಹ ವಾನರ ವೀರರು ಯಾರ್ಯಾರಿದ್ದಾರೆ ಎಲ್ಲರೂ ಏಕಕಂಠದಿಂದಲೇ ಘೋಷಣೆ ಮಾಡ್ತಾ ಇದ್ದಾರೆ. ಹೌದು. ದೇವರನ್ನು ಇದುವರೆಗೆ ನಾವು ಹೆಗಲಲ್ಲಿ ನಿಂತು ಯುದ್ಧ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಈಗೊಂದು ರಥೋತ್ಸವ ಆಗಲಿ, ರಥವನ್ನೇರಬೇಕು, ಯುದ್ಧವನ್ನು ಮಾಡುವುದನ್ನು ನಾವು ನೋಡಬೇಕು ಎನ್ನುವ ಹಾಗೆ ಅವರೆಲ್ಲರೂ ತಮ್ಮ ತಮ್ಮ ಅಭಿಮತವನ್ನು ಮುಂದಿಟ್ಟಿದ್ದಾರೆ. ಹೌದು. ಈಗ ಏನು ಮಾಡೋಣ? ರಥ ಏರಬೇಕು. ರಥವನ್ನು ಏರುವುದು ಹೌದು. ಇದುವರೆಗೂ ಆ ವಾನರರ ಋಣ ನನಗಿತ್ತು. ಹೌದು, ಋಣ ಈಗಲೂ ಇದೆ. ವಾನರರೇ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ವಾನರರ ಮತವಿಡಿದು ಇದೀಗ ಗೀರ್ವಾಣಪತಿ ಹಂಗಿನಲ್ಲಿ ಗೆಲ್ಲುವ ವಿಧಾನವು ತಪ್ಪದು ಎನ್ನುವ ನಿರ್ಣಯಕ್ಕೆ ನಾನು ಬಂದಿದ್ದೇನೆ. ಆದ್ದರಿಂದಲೇ ಮಾತಲಿ ಒಂದು ವಿಧದಲ್ಲಿ ನೀನು ನನ್ನ ಕ್ಷಮೆ ಇರಲಿ, ನಾನು ಏರುವುದಿಲ್ಲ ಅಂದಿದ್ದೆ. ಇದೀಗ ಆ ಗೆಲ್ಲುವ ವಿಧಾನವು ತಪ್ಪದು, ಆ ದೈವೇಚ್ಛೆ ಏನಿದೆಯೋ ಅದರ ಹಾಗೆ ಆಗಬೇಕು. ಮೊದಲಿನಿಂದ ನಿನಗೆ ಯಾರು ಸಹಕಾರ ಕೊಟ್ಟಿದ್ದಾರೆ? ಉಪಕಾರ ಬಂದಂತಹ ಉಪಕಾರವನ್ನು ತಿರಸ್ಕರಿಸುವುದು ಸರಿಯಲ್ಲ, ಆ ಪ್ರಯೋಜನವನ್ನು ಪಡೆದುಕೊಳ್ಳುವುದೇ ಸರಿ ಎನ್ನುವುದು ಆ ವಾನರ ವೀರರ ಅಭಿಮತ. ಆದ್ದರಿಂದ ಅದಕ್ಕೆ ಮನ್ನಣೆಯನ್ನು ಕೊಡುತ್ತಾ ಮಾತಲಿ ನಿನ್ನ ಸೂತತ್ವದಲ್ಲಿ ಯುದ್ಧವನ್ನು ಮುಂದುವರಿಸುವುದಕ್ಕಾಗಿ ನಾನು ರಥವನ್ನೇರಿದ್ದೇನೆ. ನಾನು ರಥವನ್ನು ಮುಂದುವರಿಸುತ್ತೇನೆ ಸಾರಥಿಯಾಗಿ. ಅಂತೂ ನನ್ನೊಡನೆ ಹೋರಾಡುವುದಕ್ಕೆ ಬೇಕಾಗಿ ಬೇರೆಯವರ ದೇಣಿಗೆ ಬೇಕಾಯ್ತಲ್ಲ ನಿನಗೆ. ಇನ್ನೊಬ್ಬರ ಹಂಗಿನಿಂದ ಈ ರಾವಣನನ್ನು ಭಂಗಿಸ್ತೇನೆ ಎನ್ನುವಂತಹ ಹುಂಬತನ ನಿನ್ನಲ್ಲಿ ಇದ್ರೆ ಅದನ್ನು ಬಿಟ್ಟು ಬಿಡು ಅಂತ. ಯಾಕೆ ಬಲ್ಲೆಯ? ನಿನಗೆ ದೇಣಿಗೆಯನ್ನು ಇತ್ತವನು ನನಗೆ ಅಪರಿಚಿತನಲ್ಲ, ಅಥವಾ ನೀನು ಏರಿದ ರಥವೂ ಅಪರಿಚಿತ ಅಲ್ಲ. ಬೇಡಪ್ಪ, ಆ ರಥವನ್ನು ನಡೆಸುವವನು ನನಗೆ ಪರಿಚಿತನೇ. ಓಹೋ. ಆದರೆ ಹೇಗೆ ಕಳುಹಿಸಿದವ ಮಘವ, ಬಳಸಿಕೊಂಡವ ರಾಘವ ಅಲ್ವಾ? ಆದರೆ ಬಳಸಿಕೊಳ್ಳುವ ಮೊದಲು ಒಂದು ಸಣ್ಣ ನಾಟಕ ಆಡಿದೆ, ವಾನರರ ಮತವಿಡಿದು ಎನ್ನುವ ಹಾಗೆ. ಹೌದು ಅಲ್ಲ, ಚಾಂಚಲ್ಯವನ್ನೇ ಶೀಲವಾಗಿರಿಸಿಕೊಂಡಂತಹ ಅವುಗಳಿಗೆ ರಥ ಎಂಥದ್ದು ಆಯುಧ ಎಂಥದ್ದು ಅಂತ ಹೇಳಿದ್ರೆ ಪರಿಜ್ಞಾನ ಇರ್ಲಿಕ್ಕಿಲ್ಲ. ಇರ್ಲಿ, ಆದರೂ ವಾನರರ ಮತವಿಡಿದು. ಹಾಗಾದ್ರೆ ಅಂದು ವಿಭೀಷಣ ಬಂದ ಕಾಲದಲ್ಲೂ ಅವುಗಳು ಹೇಳಿದವಂತೆ, ವಿರೋಧ ಪಾಳಯದಿಂದ ಬಂದವನಲ್ವೇ ಶಿಕ್ಷಿಸುವ ಎನ್ನುವ ಹಾಗೆ. ಆಗ ನಿನಗೆ ಬೇಕಾಗ್ಲಿಲ್ಲ ವಾನರರ ಮತ. ಈಗ ಅನುಕೂಲಕ್ಕಾಗುವಾಗ ಮತದಾನದ ಹಕ್ಕು. ಒಳ್ಳೆಯ ರಾಜಕಾರಣಿ ನೀನು, ಬಲ.
ಇಂತಹ ಕುತ್ಸಿತ ಬುದ್ಧಿಯನ್ನು ಉಳ್ಳಂತಹ ನಿನಗೆ ಮಘವನ ರಥವೋ? ಮೊದಲು ನಿನ್ನನ್ನು ಯುದ್ಧದಲ್ಲಿ ಮಣಿಸಿ, ಆ ಬಳಿಕ ಆತನನ್ನು ನೋಡಿಕೊಳ್ಳುತ್ತೇನೆ, ಆ ಬಳಿಕ ಆತನನ್ನು ನೋಡಿಕೊಳ್ಳುತ್ತೇನೆ. ಈಗ ಒಬ್ಬರನ್ನು ಎದುರಿಸುವುದು ಸಾಕಾಗುವುದಿಲ್ಲ, ಇಬ್ಬರನ್ನು. ಎನ್ನೀವರೆಗಿರುವುದನು ಮೆಚ್ಚಬೇಕು ನಿನ್ನ ಮಾತಿಗೆ. ಓಹೋ, ಏನು ಹೇಳಿದ್ದು? ಇಬ್ಬಿಬ್ಬರನ್ನು ಏಕಕಾಲದಲ್ಲೇ ಗೆಲ್ಲುವಂತಹ ನಿನ್ನ ಮಂಡೆಯಲ್ಲಿ ಹೊಳೆದಂತಹ ಮಾತು ವಿಶೇಷಗಳಿಲ್ಲ. ಯಾಕೋ? ಇರುವ 10 ತಲೆಗಳಲ್ಲಿ 20 ವಿಧದ ಆಲೋಚನೆ ನಿನ್ನಲ್ಲಿ ಮೂಡುತ್ತದೆ. ಪ್ರಪಂಚದಲ್ಲಿ ಯಾವತ್ತು ಹೊಂದುವ ಪ್ರಕ್ರಿಯೆ ಅದು ಒಂದೇ, ಆದರೆ ವಿಧಾನಗಳು ಅದು ಬೇರೆ ಬೇರೆ ಆಗಿರ್ತದೆ. ಹೌದಪ್ಪ. ಅದು ದೇಣಿಗೆ ರೂಪದಲ್ಲಿ ಇರಬಹುದು, ಹಕ್ಕಿನಿಂದ ಇರಬಹುದು, ಉಡುಗೊರೆ ರೀತಿಯಲ್ಲಿ ಬಂದಿರಬಹುದು, ವಿಧ ವಿಧವಾಗಿ ಇರ್ತದೆ. ಈಗ ನಾನು ಪಡೆದೆ, ಸಹಾಯವನ್ನು ನಾನು ಹೊಂದಿದೆ, ಇದಲ್ವೋ ನಿನ್ನ ಆಕ್ಷೇಪ? ಹೌದು. ಏನೋ ನನಗಾಗಿ ನಿಸ್ಪೃಹರಾಗಿ ದುಡಿದವರು, ಯಾವುದೇ ರೀತಿಯ ಆಸೆ ಆಮಿಷಗಳನ್ನೊಡ್ಡದೆ ಅವರಾಗಿಯೇ ನನ್ನ ಸಹಾಯಕ್ಕೆ ಬಂದಂತಹ ವಾನರ ವೀರರು, ಅವರ ಅಭಿಮತವನ್ನು ಅನುಲಕ್ಷಿಸಿ ನಾನು ಅವರಿಗೆ ಗೌರವವನ್ನು ಕೊಡುವುದಕ್ಕಾಗಿಯೇ ಅವರ ಕೇಳಿಕೆಯನ್ನು ಮನ್ನಿಸಿ ರಥವನ್ನು ಸ್ವೀಕರಿಸಿದ್ದು. ಹಾಗಿದ್ರೆ ನನ್ನ ಅನುಯಾಯಿಗಳ ಅಭಿಮತವೇನು ಅಂತ ಹೇಳುವುದನ್ನು ನೋಡಿಕೊಂಡು ಅವರಿಗೆ ಗೌರವವನ್ನು ಕೊಡುವಂತಹ ನಾಯಕ ನಾನು. ರಾಜಕೀಯ ಇರಬಹುದು, ಅದೇನೇ ಇರಬಹುದು. ಹಾಗೆಂದು ಈಗ ಏನು 10 ಮಂದಿಯ ಎದುರಿನಲ್ಲಿ ಹೋಗಿ ನಾನು ಬೇಡಿ ಪಡೆದುದಲ್ಲ, ತಿಳಿದಿದೆ. ಪಡಕೊಂಡದ್ದು ಹೌದಲ್ವಾ? ಬೇಡಿ ಪಡೆದುಕೊಂಡದ್ದಲ್ಲ, ತಾನಾಗಿಯೇ ದೊರಕಿದುದನ್ನು ಸ್ವೀಕರಿಸುವುದರಲ್ಲಿ ಏನು ಅದರಿಂದ ಏನು ತೊಂದರೆ ಆಗುತ್ತದೆ ಎನ್ನುವ ಅಭಿಪ್ರಾಯ ವಾನರ ವೀರರದ್ದು, ನನ್ನ ಅನುಯಾಯಿಗಳದ್ದು. ಮತ್ತೆ ಅಲ್ಲಿ ಏನು ಚಾಂಚಲ್ಯವನ್ನೇ ಸ್ಥಾಯಿ ಭಾವವಾಗಿ ಹೊಂದಿರುವಂತಹ ಕಪಿಗಳು ಎನ್ನುವ ಹಾಗೆ ನೀನು ಮಾತನಾಡಿದಿ. ನೋಡುವ, ನೀನು ಒಂದು ಕಪಿಯನ್ನು ನೀನು ನಿನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತದೋ ನೋಡು. ನಿನ್ನಿಂದ ಅದಾಗ್ಲಿಕ್ಕಿಲ್ಲ. ಹಾಗಾಗಿ ಚಾಂಚಲ್ಯ ಸ್ಥಾಯಿ ಭಾವವಿರುವ ವಾನರ ವೀರರಾದರೂ ಸ್ಥಿರಮತಿಯನ್ನು ಹೊಂದಿದವರಾಗಿ ಹೇಗೆ ಶಿಸ್ತುಬದ್ಧವಾಗಿ ಹೋರಾಡ್ತಾ ಇದ್ದಾರೆ ಎನ್ನುವುದನ್ನು ನೀನು ಈಗಾಗಲೇ ನೋಡಿದ್ದಿ. ಈಗ ಆ ದೇವ ಸಹಾಯವನ್ನು ನಾನು ಪಡೆದೆ ಎಂದ ಮಾತ್ರಕ್ಕೆ ನಾನು ದುರ್ಬಲನೆಂಬುದಾಗಿ ನೀನು ಭಾವಿಸಕೂಡದು. ನೀನು ದಿಗ್ವಿಜಯಕ್ಕಾಗಿ ದೇವಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಮ ಮಹಾರಾಜನೇ ದಂಡವನ್ನೆತ್ತಿದ. ಹೌದಪ್ಪ. ಯಮಧರ್ಮಜನ ಕಾಲದಂಡವನ್ನು ಆತನೆತ್ತಿದಾಗ ಬ್ರಹ್ಮನು ತಡೆದ ಕಾರಣ ನೀನು ಆ ಸಂದರ್ಭದಲ್ಲಿ ಉಳಿದುಕೊಂಡೆ. ಹಾಗಿದ್ದರೆ ನಿನ್ನ ಪರಾಕ್ರಮದ ಅತಿಶಯತೆ ಏನು ಅಂತ ಹೇಳಿದ್ರೆ ನೀನಾಗ ಸುಮ್ಮನಿದ್ದಿ. ಇನ್ನು ಆ ದೇವ ತಿಂತಿಣಿಯಲ್ಲಿ ನೀನೊಮ್ಮೆ ಸಿಲುಕಿಕೊಂಡೆ. ಅಮರ ಗಡಣದಲ್ಲಿ ನೀನು ಸಿಲುಕಿದಾಗ ನಿನ್ನ ಮಗನಾದಂತಹ ಮೇಘನಾದ ಆಸುರಿ ಪ್ರಕ್ರಿಯೆಯ ಮೂಲಕ, ಅದು ಅಭಿಚಾರ ವಿದ್ಯೆಯದು, ಅದರ ಮೂಲಕ ಬಂಧಿಸುವುದರ ಮೂಲಕ ದೇವೇಂದ್ರನನ್ನು ಬಂಧಿಸಿ ಗಿಣಿಯನ್ನು ಹದ್ದು ಅಥವಾ ಗಿಡುಗನೊಂದು ಕಚ್ಚಿಕೊಂಡು ಹೋದ ಹಾಗೆ ದೇವೇಂದ್ರನನ್ನು ನೀನು ಸೆರೆ ಹಿಡಿದುಕೊಂಡು ಹೋಗಿ ಲಂಕೆಯ ಕಂಬಕ್ಕೆ ಕಟ್ಟಿ ಹಾಕಿದಿ. ಅಲ್ಲಿಂದ ಘೋಷಣೆ ನಿನ್ನದು, ಅಪ್ಪಯ್ಯ ಇಂದ್ರನು ಕೈವಶನಾಗಿದ್ದಾನೆ, ಇನ್ನು ಹೋರಾಟ ಬೇಡ. ನೀನು ಹೇಳಿದ್ದೇನೆ.
ಹಾಗಿದ್ರೆ ನೀನು ಆ ಮಗನ ಮಾತಿಗೆ ಬೆಲೆ ಕೊಟ್ಟು ಹಾ ಮಾಡಿದ್ದೇನು? ಹ್ಮ್ ಅಪ್ಪಯ್ಯ ಯುದ್ಧ ಬೇಡ, ದೇವೇಂದ್ರ ಕೈವಶನಾಗಿದ್ದಾನೆ ಹೇಳಿದ ತಕ್ಷಣ ನೀನು ಯುದ್ಧ ಮಾಡುವುದಕ್ಕೆ ಮುನ್ನಡೆಯಲೇ ಇಲ್ಲ. ಹಾ ಹಾಗಿದ್ರೆ ಮುಖಾಮುಖಿ ಯುದ್ಧವೇ ಸಂಭವಿಸಲಿಲ್ಲ ದೇವೇಂದ್ರನೊಂದಿಗೆ ಅಂದ ಬಳಿಕ ಮತ್ತಿನ್ನೇನು? ಹಾ ಹೇಳಿಕೊಳ್ಳುವುದು ಎಲ್ಲ ಏನು ಚತುರ್ದಶ ಭುವನದಲ್ಲಣ ಹಾಗೆ ಹೀಗೆ ಹೇಳಿಕೊಂಡ್ರು ಕೂಡ ಹಾ ಈಗ ನಿನ್ನ ವಿರೋಧಿಯಾದಂತಹ ದೇವೇಂದ್ರ ಹಾ ನನಗೆ ಸಹಾಯ ಹಸ್ತವನ್ನು ಚಾಚುವಷ್ಟರ ಮಟ್ಟಿಗೆ ಪ್ರಬಲನಾಗಿದ್ದಾನೆ. ಹಾ ಅದು ನಿನಗೀಗ ಅರ್ಥ ಆಗಬಹುದು. ಹಾ. ಇದುವರೆಗೂ ಹೆದರಿ ಮುದುಡಿ ಕುಳಿತವರಾದರೂ ಹಾ. ದೇವತೆಗಳು ಈಗ ನನ್ನ ಪರವಾಗಿದ್ದಾರೆ ಎನ್ನುವುದು ನಿನಗೆ ಅರ್ಥವಾಗಿರಬಹುದು ಈಗ. ಹಾ ಮತ್ತೆ ನೀನು ಹೇಳ್ತಿ ಮೊದಲು ಇಂದ್ರನನ್ನು ಆಮೇಲೆ ನನ್ನನ್ನು ನೋಡಿಕೊಳ್ತೇನೆ ಎನ್ನುವ ಹಾಗೆ. ಹಾ ಲೋಕಕ್ಕೆ ಮಳೆ ಬೆಳೆಗೆ ಕಾರಣನಾದಂತಹ ಆ ಇಂದ್ರನಿರಬಹುದು, ಹಾ ಧರ್ಮ ಮಾರ್ಗದಲ್ಲೇ ನಡೆಯುತ್ತಿರುವ ಈ ರಾಮಚಂದ್ರನಿರಬಹುದು. ಹಾ ಈ ರೀತಿಯಲ್ಲಿ ಯುದ್ಧಕ್ಕೆ ನೀನು ಸನ್ನದ್ಧನಾಗಿಯೇ ಇನ್ನೂ ಮಾತನಾಡ್ತಿ ಅಂತೇಳಿ ಆದರೆ ನಿನ್ನ ಹಣೆಯ ಬರಹ ಏನಾಗಿರಬಹುದು? ಹಾ ರಾವಣ ಮಾಡುವುದಿದ್ದರೆ ಲೌಕಿಕವಾಗಿ ಒಳಿತನ್ನು ಮಾಡಬೇಕು. ಹಾ ಅದಲ್ಲದೆ ಹೋದರೆ ಪಾರಲೌಕಿಕವಾಗಿ ಒಳಿತಿಗಾಗಿ ನೀನು ಇಲ್ಲಿ ಜೀವದಲ್ಲಿರುತ್ತಾ ಹಾ ಪ್ರಯತ್ನಶೀಲನಾಗಬೇಕು ಅಂತ ನಾನು ಹೇಳುವುದು. ಮತ್ತೆ ನೀನು ಆ ಇಂದ್ರನನ್ನು ನನ್ನನ್ನು ಇಬ್ಬರನ್ನೂ ಕೂಡ ನೋಡಿಕೊಳ್ತೇನೆ ಅಂತ ಹೇಳ್ತೀಯಲ್ಲ, ಹಾ ಯಾವ ವಿಧಾನದಲ್ಲಿ ನೀನು ಗೆಲ್ತೀಯೋ ಅಂದ್ರೆ ಮಾಟ ಮಾರಣವೋ ಯಾವ ರೀತಿಯಲ್ಲಿ ನೀನು ಗೆಲ್ತಾ ಇದ್ದೀಯ ಅನ್ನೋದು ವ್ಯಂಗ್ಯ ಮಾಡುತ್ತೀಯೋ? ಧನುಜರು ಮಾಯಾವಿಗಳು ನನ್ನದಾದಂತಹ ದಿಗ್ವಿಜಯದ ಪ್ರಕರಣವನ್ನು ನಿನಗೆ ಬೇಕಾಗಿ ನೀನು ತಿರುಚುವುದು ಬೇಡ ಅಂತ. ಯಾವ ರೀತಿ? ಯಾಕೆ? ಈಗ ದೇವೇಂದ್ರನಿಗೆ ಸೆರೆ ಸಿಕ್ಕದ್ದು ಅಂತ ಹೇಳಿದ್ರೆ ಅವನು ನನ್ನನ್ನೇನು ಸೆರೆಮನೆಯಲ್ಲಿ ತೆಗೆದು ಹೋಗಿ ಇರಿಸಿಕೊಂಡದ್ದಲ್ಲವಲ್ಲ. ಅಂದು ಏಕಾಂಗಿಯಾಗಿ ಎಲ್ಲರ ಜೊತೆ ಹೋರಾಡಿದ್ದೇನೆ. ಆ ಸಂದರ್ಭದಲ್ಲಿ ಮಗ ಬಂದ, ಆಮೇಲೆ ಆ ಬಳಿಕ ಆತ ಬಿಡಿಸಿಕೊಂಡ. ಬಿಡುವ ಹಾಗೆಂತ ನಾನು ಬಂದ ಕಾಲಕ್ಕೆ ನಿಮ್ಮಲ್ಲೇ ಏನು ದೇವೇಂದ್ರ ನವಿಲಾದದ್ದು ಅಥವಾ ಯಮ ಕಾಗೆ ಆದದ್ದು ಒಂದು ಪ್ರಕರಣ ಉಂಟಲ್ಲ. ಹಾಗಾದ್ರೆ ಅದು ಏನು? ಅದು ಈ ರಾವಣನ ಕುರಿತಾಗೆ ಹೆದರಿಕೆ ಇದ್ದ ಕಾರಣವಷ್ಟೇ ಹಾಗೆ ಮಾಡುವುದಕ್ಕೆ ಸಾಧ್ಯವಾಯ್ತಲ್ವ. ಹಾಗಾಗಿ ಅಷ್ಟಕ್ಕೆ ನೀನು ರಾವಣನ ಕುರಿತಾಗಿ ಆಡುವುದು ಬೇಡ. ಇನ್ನು ಧನುಜರು ಮಾಯಾವಿಗಳು, ಹೌದಪ್ಪ, ನಮಗೆ ಬೇಕಾಗಿ ನಾವು ಮಾಯಾ ಮಾರಣ ಮೋಹನ ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಬಳಸಿಕೊಳ್ತೇವೆ. ನಿಮಗೆ ಬೇಕಾಗಿ ನಿಜ ಹೇಳಬೇಕು, ನಮ್ಮ ಮಾಯವೇ ನಿನ್ನನ್ನು ಇಲ್ಲಿಗೆ ತರಿಸಿದ್ದು. ಇನ್ನು ನಮ್ಮ ಮಾಯಕ್ಕಾಗಿ ನೀನು ಕಣ್ಣೀರು ಸುರಿಸಿದ್ದು ಉಂಟು. ಈಗ ವಿಚಾರ ಅದಲ್ಲ. ಈಗ ನಿನ್ನದೇನು ನೇರ ಪ್ರಶ್ನೆ, ಹೇಗೆ ನೇರ ಯುದ್ಧವೋ ಅಥವಾ ಮಾರಣವೋ ಎನ್ನುವ ಹಾಗೆ. ಹೌದಪ್ಪ, ನಮ್ಮ ಮಗ ಮಾಡಿದಂತಹ ಮಾರಣಾಧ್ವರಕ್ಕೆ ನೀವೆಲ್ಲ ಬೆದರಿಕೊಂಡಂಥ ವಿಚಾರ ನಮಗೆ ಚೆನ್ನಾಗಿ ಅರಿವಿದೆ. ಹಾಗಾಗಿ ಹೊಸದಾಗಿ ಅದರ ಕುರಿತಾಗಿ ನಾವು ಆಲೋಚಿಸುವಂತಹ ಅದರಲ್ಲಿ ಏನು ಜಯ ಸಿಗಲಿಲ್ಲಲ್ಲ, ಅದು ಅದರ ಅವಶ್ಯಕತೆ ಇಲ್ಲ ಅಂತ. ಈಗ ನಮಗೆ ಗೆಲ್ಲುವುದಕ್ಕೆ ಬೇಕಾಗಿ ನಾವು ಯಾವುದನ್ನು ಅನುಸರಿಸಿಯೇವು. ಆದ್ರೆ ಅದರಿಂದ ನೀವು ಹೇಗೆ ಬದುಕಿಕೊಳ್ಳುತ್ತೀರಿ ಇದರ ಕುರಿತಾಗಿ ನೀನು ಚೆನ್ನಾಗಿ ಅರಿತು ವಿಚಾರ ಮಾಡು ಅಂತ ನಾನು ಆಡುದು. ವಿಚಾರವನ್ನು ನಾನು ಮಾಡಬೇಕು. ಈ ರೀತಿಯ ವಿದ್ಯುಗಳು
ಒಬ್ಬ ಏನೂ ಹೇಳಿಕೊಳ್ಳಬಹುದು. ಹ ಯಾವುದೇ ಸಿದ್ಧಿಯನ್ನು ಹೊಂದಬೇಕಿದ್ರೆ ಅದಕ್ಕೆ ಸಾಧನೆ ಬಹಳ ಮುಖ್ಯವಾಗಿರುತ್ತದೆ. ಹ ಮಾಟ ಮಾಡ್ತೀರಿ, ಮಾರಣ ಆಗಿರಬಹುದು. ಈ ಮಾಟ ಮಂತ್ರ ಇತ್ಯಾದಿಗಳೆಲ್ಲವೂ ಕೂಡ ಯಾತಕ್ಕಾಗಿ ಕೇಳಿದ್ರೆ ನಿಮ್ಮ ಗೆಲುವಿಗಾಗಿ, ಹೌದಲ್ವಾ? ಹೌದು. ಗೆಲುವನ್ನು ಹೊಂದುವುದಕ್ಕಾಗಿ ಆ ರೀತಿಯ ವಾಮ ಮಾರ್ಗವನ್ನಾದರೂ ನೀವು ಯಾವ ಮಾರ್ಗವನ್ನಾದ್ರೂ ಅನುಸರಿಸಿಯೇವು. ನಿಮಗೆ ಅದು ಏನು ಅದು ಅನುಚಿತ ಹೊಸತಲ್ಲ ನಮಗೆ ಅದು. ಹ. ಹೊಸತು ಅಲ್ಲ, ಅನುಚಿತವೂ ಅಲ್ಲ ಅನ್ನಿಸ್ತದೆ ನಿಮಗೆ. ಹ ಆದರೆ ಅದರಿಂದ ನಿಮಗೆ ಗೆಲುವು ಆಯಿತೋ ಅದು ಪ್ರಶ್ನೆ ಹಾಕಿಕೊಳ್ಳಬೇಕು. ಹ ಈ ರೀತಿಯ ವಿದ್ಯೆಯಿಂದ ನೀವು ಗೆಲುವನ್ನು ಪಡೆದಿರೇ. ಹ ಈಗ ಯಾವತ್ತೂ ಇಂತಹ ವಾಮ ಮಾರ್ಗದಲ್ಲಿ ಮುಂದುವರಿಯುವವರಿಗೆ ಹ ಒಂದು ಕ್ಷಣಿಕವಾದ ಜಯ ಸಿಕ್ಕರೂ ಸಿಗಬಹುದು, ಹ ಅಥವಾ ಕ್ಷಣಿಕ ಜಯ ಅಂತ ನಿಮಗೆ ತಿಳಿಯದಿದ್ದರೂ ಹ ಅದು ನಮಗೆ ಅರ್ಥ ಆಗ್ತದೆ. ಹ ಕ್ಷಣಿಕವಾದ ಜಯವೇ ಹೊರತು ಶಾಶ್ವತ ಜಯ ಅದಲ್ಲ. ಹ ಯಾರು ಧರ್ಮ ಮಾರ್ಗದಲ್ಲಿ ಮುನ್ನಡೆಯುತ್ತಾರೋ ಅವರಿಗೆ ನಿಜವಾದ ಜಯ ಹ ಎನ್ನುವಂತಹದ್ದು ಕಟ್ಟಿಟ್ಟ ಬುದ್ಧಿಯದು. ಹ ಆದ್ದರಿಂದ ನೀವು ಯಾವ ವಿಧದಲ್ಲಿ ಹೋರಾಡುವುದರ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಅಂತ ಒಂದು ಪ್ರಶ್ನೆ. ಆದರೆ ಹ ಈಗ ಬೇರೇನೂ ಬೇಡ, ಹ ಮೂರು ಸಲ ಹ ನೀನು ನನಗೆ ಸೋತು ಹಿಂದಕ್ಕೆ ಹೋಗಿದ್ದಿ. ಹ ಅದನ್ನು ಗುರುತಿಸುವುದಾದರೆ ಹ. ಶ್ವೇತಛತ್ರ ಭಂಗ ಹ ಅದು ಹೌದಲ್ಲ? ಹ ಶ್ವೇತಛತ್ರ ಭಂಗವಾಗಿ ಒಂದು ನೀನು ನಿರಾಶೆಯನ್ನು ಅನುಭವಿಸಬೇಕಾಗಿ ಬಂತು. ಹ ಆ ಬಳಿಕ ಹ ಶಕ್ತ್ಯಾಯುಧವನ್ನು ನೀನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದಾಗ ಆತ ಮೂರ್ಛಿತನಾದ. ಹ. ಆ ಸಂದರ್ಭದಲ್ಲಿ ನಾನು ಬಂದು ನಿನಗೆ ಎದುರಾಗಿದ್ದೆ. ಹ ಒಂದೇ ಅಸ್ತ್ರವನ್ನು ಪ್ರಯೋಗಿಸುವುದರ ಮೂಲಕ ನಿನ್ನನ್ನು ವಿವಸ್ತ್ರನನ್ನಾಗಿಸಿ ಹ. ಮಂಡೋದರಿಯ ಅಂತಃಪುರಕ್ಕೆ ಹಾರಿಸಿ ಬಿಟ್ಟಿದ್ದೇನೆ. ನೋಡುವವಳು ಮಾತ್ರ ನೋಡಲಿ, ಉಳಿದವರು ನೋಡುವುದು ಬೇಡ ಅಂತ. ಹ ಸಾಮಾನ್ಯ ಮಾನ ಮರ್ಯಾದೆ ಇದ್ದವರು ಹ ಈ ಸೋಲು ಎನ್ನುವುದು ಮರಣಕ್ಕಿಂತ ಕಡೆ ಅಂತ ತಿಳಿದವರು ಹ ಮತ್ತೆ 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 ಬರಬಹುದು. ನೀನು ಹಾಗಲ್ಲ. ಇಂದು ಮುಂಜಾನೆ ನಡೆದಂತಹ ಯುದ್ಧದಲ್ಲಿ ಹ. ಸಾರಥಿ ರಥ ವಿಹೀನನನ್ನಾಗಿಸಿ ನಿನ್ನನ್ನು ನಾನು ಕಳುಹಿಸಿಕೊಟ್ಟಿದ್ದೇನೆ. ಹ. ಹಾಗಿದ್ದರೆ ಮೂರು ಬಾರಿಯೂ ನೀನು ಸೋತು ಸುಣ್ಣವಾಗಿ ಓಡಿದವನು ಮತ್ತೆ ಈಗ ಹ. ಯುದ್ಧಕ್ಕೆ ಎದುರಾಗಿ ಬಂದಿದ್ದಿ. ಹ ಹಾಗಾಗಿ ನಿನ್ನ ಆ ಮಾಟವೋ ಮಾರಣವೋ ಇತ್ಯಾದಿಗಳು ನನ್ನ ಮುಂದೆ ನಡೆಯುವಂತದ್ದು ಅಲ್ಲ. ಹ. ಆ ಹಿಂದೆ ಈ ಅನುಭವಿಸಿದಂತಹ ಅಪಮಾನಗಳೇನಿವೆ ಹ. ಅವುಗಳನ್ನೆಲ್ಲ ಮನನ ಮಾಡಿಕೊಂಡು ಹ ಹಿಂದಕ್ಕೆ ಹೋಗುತ್ತೀಯೋ ಅಲ್ಲ ನಿನ್ನನ್ನು ಯಮನೆಡೆಗೆ ಕಳುಹಿಸಬೇಕು ಅಂತ ನೋಡ್ತೇನೆ. ಯಮ ಸಾಕೆರವು ನಾ ಬಲ್ಲೆ, ಸಾಕೆರವು ನಾ ಬಲ್ಲೆ. ನಿಮ್ಮೀಕ್ಷಾಕುಲದವನೂತನ ತಾಳತನಗಳನ್ನು ಸತ್ವಾತಿಶಯನದಿಂದ ನೀ ಘೋರ ವಿದ್ಯೆಗಳ ಮಾತುಗಳು ಕಣದುಳಾಡದಿರು ಸುಮ್ಮನೆ ಗೋಕೆ ನೋಡೆಂದೆನುದ ಮೀಸೆಯ ತಿರುಗುತ್ತ ಅವನವಳು ಇಂತೆಂದ. ರಾಮ, ಒಂದು ಮಾತು ಹೇಳುತ್ತೇನೆ. ಒಬ್ಬ ಯುದ್ಧರಂಗದಲ್ಲಿ ವಿರೋಧಿಯ ಕುರಿತಾಗಿ ಚೆನ್ನಾಗಿ ಅರಿವಿರಬೇಕಂತೆ. ಹೌದು. ಹೌದಾ? ಮಾತ್ರವಲ್ಲ, ತನ್ನ ನೆಲೆಯ ಬಗ್ಗೆಯೂ ಆತನಿಗೆ ಅರಿವಿರಬೇಕು. ಇತಿಹಾಸದ ಕುರಿತಾಗಿಯೂ ಆತನಿಗೆ ಅರಿವಿರಬೇಕು. ಹೌದು. ಹೌದಾ? ಆದ್ರೆ ನಿನಗೆ ಅದರ ಕಲ್ಪನೆಯೂ ಇರ್ಲಿಕ್ಕಿಲ್ಲ. ಹಾಗಿರುವಾಗ ನೀನು ಬಿಡು, ನಿನ್ನ ಹಿಂದೆ ಅನರಣ್ಯ ಎನ್ನುವವನನ್ನು, ಅವನ ತಲೆ ಕಡಿದವ ನಾನು, ಅವನಿಗೆ ಒದಗಿದಂತಹ ಸ್ಥಿತಿಯನ್ನು ನಿನಗೆ ಉಂಟು ಮಾಡ್ತೇನೆ, ಎಚ್ಚರ ಅಂತ. ಹೌದಾ? ಅನರಣ್ಯನ ಬಗ್ಗೆ. ಹೌದು. ಆ ಅನರಣ್ಯ ಅಂತ ಹೇಳಿದ್ರೆ ನನಗಿಂತ 21 ತಲೆಮಾರುಗಳಷ್ಟು ಹಿಂದಿನ ಮಾವ ಅನರಣ್ಯ. ಅನರಣ್ಯನು ಯಜ್ಞ ಕಾರ್ಯದಲ್ಲಿ ತೊಡಗಿದ್ದಾಗ ನೀನು ಆಕ್ರಮಣಶೀಲನಾಗಿ ಅವನ ಬಳಿಗೆ ಹೋಗಿ ಯುದ್ಧಕ್ಕೆ ಆಹ್ವಾನ ಮಾಡಿದಂತೆ. ಇದನ್ನು ನಾನು ಪೂರೈಸಿಕೊಳ್ಳುತ್ತೇನೆ ಅಂತ ಆತ ಹೇಳಿದ. ಆತನೇನು ಹೇಡಿ ಅಲ್ಲ ಹೇಳಿದ. ಆದ್ರೆ ನೀನು ಎಂತವನು? ನೀನು ಅವನ ಶಿರಚ್ಛೇದನವನ್ನು ಮಾಡಿದೆ. ಹಾಗಿದ್ರೆ ಯಜ್ಞ ಕಾರ್ಯದಲ್ಲೊಬ್ಬ ತೊಡಗಿದ್ದುಕೊಂಡು
ಆತನು ತನ್ನ ಕಾರ್ಯವನ್ನು ಪೂರೈಸಿಕೊಳ್ತೇನೆ ಅಂತ ಕೇಳಿಕೊಂಡಾಗಲೂ ನೀನು ಇದು ಮಾಡಿದ್ದೆ ಅಂತಾರೆ ಅದು ದೊಡ್ಡ ಗುರುದ್ರೋಹ ಎನ್ನಿಸ್ತದೆ. ಗುರುದ್ರೋಹ ಆಗುತ್ತದೆ ನಿನ್ನದು ಅಂತ. ಈಗ ಬಹಳ ಹಿಂದೆ ಆಗಿ ಹೋದಂತ ವಿಚಾರವನ್ನು ಅನರಣ್ಯನ ಬಗ್ಗೆ ನೀನೀಗ ಆಡಿದ್ದಲ್ವ. ಈಗ ಅನರಣ್ಯ ನಮ್ಮ ಕುಲದವನೇ ಹೌದು, ನಮ್ಮ ವಂಶಜನೇ ಹೌದು. ಅನರಣ್ಯನ ಬಗ್ಗೆ ಅವನು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಾಗ ಆತನು ಕೊಟ್ಟಂತಹ ಶಾಪ, ನನ್ನ ವಂಶದಲ್ಲಿ ಹುಟ್ಟುವಂತಹ ದಶರಥ ಪುತ್ರ ರಾಮನಿಂದಲೇ ನಿನಗೆ ಮರಣ ಹೇಳಿದನಲ್ಲವ. ಆ ಹೇಳಿಕೆ, ಆ ಶಾಪ ನಿನ್ನನ್ನು ಅಧೀರನನ್ನಾಗಿಸಿತು. ಹಾಗಾಗಿ ಎದೆಯಲ್ಲಿ ನಡುಕ ಪ್ರಾರಂಭವಾದ ಕಾರಣವೇ ನೀನು ಅಯೋಧ್ಯೆಯತ್ತ ಮುಖ ಮಾಡಲಿಲ್ಲ ಅಂತ ನಾನು ಹೇಳುದು. ಅದಲ್ಲದಿದ್ರೆ ನನ್ನ ಪಿತನಾದಂತಹ ದಶರಥ ಮಹಾರಾಜರು ಶಂಬರಾಸುರನನ್ನು ವಧಿಸಿದ್ದು ದಂಡಕಾರಣ್ಯದಲ್ಲಿ. ಆ ದಂಡಕಾರಣ್ಯದಲ್ಲಿ ಶಂಬರನ ವಧೆಗಾಗಿ ನೀನು ಯಾಕೆ ಪ್ರತೀಕಾರವನ್ನು ಮಾಡಲಿಲ್ಲ ಅಂತ ನನ್ನ ಪ್ರಶ್ನೆ. ಆ ಬಳಿಕ ತಾಟಕೆ, ಸುಬಾಹು ಇವರ ವಧೆಗಾಗಿ ನಿನ್ನ ಪ್ರತೀಕಾರ ಏನಿತ್ತು? ಈಗ ನೀನು ಹೇಳುವಂಥದ್ದು ತಂಗಿಯ ಮಾನಹರಣ ಆಗಿದೆ, ಅದಕ್ಕಾಗಿ ಸೀತಾಪಹರಣ ಎನ್ನುವ ಅರ್ಥದಲ್ಲಿ ಈಗ ಯುದ್ಧ ನಡೆಯುತ್ತಾ ಇರುವಂಥದ್ದು. ಆದರೆ ಅಂದು ಆ ತಾಟಕೆ, ಸುಬಾಹು ಇವರ ವಧೆಗಾಗಿ ನೀನು ಏನು ಪ್ರತೀಕಾರವನ್ನು ಕೈಗೊಂಡೆ ಅಂತ ನಾನು ಕೇಳುವುದು. ಹಾಗಿದ್ರೆ ಆ ನಿನ್ನ ಮಾಟ, ಮಾರಣ ಇತ್ಯಾದಿ ವಿದ್ಯೆಗಳೆಲ್ಲ ಏನಿವೆ ಅದರ ಪ್ರಯೋಜನವನ್ನು ಆಗ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನಾನು ಹೇಳುವುದು. ಕೋಟಿ ವರುಷಗಳ ಆಯುಷ್ಯ ಮುಗಿಯುವ ಹಂತಕ್ಕೆ ಬಂದಿದೆ. ಹಾಗಾಗಿ ಇಲ್ಲಿ ಈಗ ಆ ಅಯೋಧ್ಯೆಯ ಪ್ರಭುಗಳ ಬಗೆಗೆ, ಅಯೋಧ್ಯೆಯಲ್ಲಿ ಆಳಿದ ಚಕ್ರವರ್ತಿಗಳ ಬಗೆಗೆ ನಿನಗೆ ಗರ್ಭದಲ್ಲೇ ಚಳಿ ಕುಳಿತ ಕಾರಣವೇ ನೀನು ಹಿಂಜರಿದೆ, ಅಲ್ಲಿಗೆ ಹೋಗ್ಲಿಲ್ಲ, ನೀನು ಆಕ್ರಮಣಶೀಲನಾಗ್ಲಿಲ್ಲ ಅಲ್ಲಿಗೆ ಅಂತ. ನಿನ್ನದೇನಿದ್ದರೂ ಸಾಮ್ರಾಜ್ಯ ವಿಸ್ತರಣೆ ಇತ್ಯಾದಿ ನಿನ್ನ ಈ ಲಂಕಾ ರಾಷ್ಟ್ರದಲ್ಲಿ ನಂತರ ಕಾರಣ. ಇಲ್ಲಿ ಈಗ ಶೂರ್ಪನಖಿಯ ಮಾನಭಂಗವೇ ಹೇತುವಾಗಿಕೊಂಡು ನೀನು ಸೀತಾಪಹರಣ ಮಾಡಿದೆ ಅಂತ ಹೇಳ್ತೀಯಲ್ಲ. ಹಾಗಿದ್ರೆ ಸೀತಾಪಹರಣವೇ ಯಾಕೆ ಆಗಬೇಕಾಗಿತ್ತು ಅಂತ ನಾನು ಕೇಳುವುದು. ಈಗ ಅವಳ ಮಾನಹರಣವಾಯಿತು, ಅವಳಿಗೆ ಅಪಮಾನ ಆಯ್ತು ಅಂತೇಳಿ ಆದರೆ, ಅವಳ ನಾಸಾಚ್ಛೇದವಾಯ್ತು, ಕಿವಿ ಮೂಗುಗಳನ್ನು ಕೊಯ್ದ್ರು ಅಂತೇಳಿ ಆದ್ರೆ ಯುದ್ಧ ಮಾಡಬಹುದಿತ್ತಲ್ಲ, ಹಾಗೆ ಮಾಡ್ಲಿಲ್ಲ. ಅಥವಾ ಧರ್ಮಿಷ್ಠನಾದಂತಹ ನಿನ್ನ ತಮ್ಮ ಶರಣ ವಿಭೀಷಣ ಅವನನ್ನು ಯಾಕೆ ಹೊರಗಟ್ಟಿದೆ ಅಂತ ನನ್ನ ಪ್ರಶ್ನೆ ಅದು. ಹಾಗಿದ್ದರೆ ಈ ಎಲ್ಲ ಅನ್ಯಾಯ ಪರಂಪರೆಗಳನ್ನು ಮಾಡಿದಂತಹ ನಿನಗೆ ಇನ್ನು ಬದುಕುವ ಹಕ್ಕಿಲ್ಲ ಅಂತ ನಿರ್ಣಯ ಮಾಡಿಕೊಂಡು, ಹಾಗಾಗಿ ನಾನು ಮಾಡಿಕೊಂಡೆ ಕೇಳುವಂತದ್ದು ಸೀತೆಯನ್ನು ತಂದೊಪ್ಪಿಸು. ಅದಲ್ಲದಿದ್ದರೆ ಯಮನಾಲಯಕ್ಕೆ ಹೋಗಬೇಕಾದಿತ್ತು ನೀನು ಅಂತ. ರಾಮ ಮೊದಲಾಗಿ ಅನರಣ್ಯ ಯಜ್ಞ ದೀಕ್ಷಿತನಾಗಿರುವಾಗ ಬಂದು ನಾನು ಹೊಡೆದದ್ದಲ್ಲ, ಸೈನ್ಯ ಸಮೇತನಾಗಿ ಬಂದಂತ ಸಂದರ್ಭದಲ್ಲಿ ಯುದ್ಧದಲ್ಲಿ ಆತನನ್ನು ಮಣಿಸಿದ್ದು. ಆ ಬಳಿಕ ಅವ ಸಾಯುವಾಗ ಏನೋ ಒದರಿ ಸತ್ತ. ಯದಿಮೇ ಹುತಂ ಯದಿಮೇ ದತ್ತಂ ಯದಿಮೇ ಧರ್ಮಂ ಆಗ್ಲಿ ರಾಮೋ ದಾಶರಥಿರ್ನಾಮ ಸತೆ ಪ್ರಾಣಂ ಹರಿಷ್ಯತ್ ಆಗ್ಲಿ. ಹಾಗೆಂತ ಅದೆಷ್ಟೋ ಆ ಬಳಿಕ ಅದೆಷ್ಟೋ ರಾಜರುಗಳು ನಿಮ್ಮ ಅಯೋಧ್ಯೆಯಲ್ಲಿ ಆಗಿ ಹೋಗ್ಲಿಲ್ವಾ? ಅವರಿಗೇನು ರಾವಣ ಕಂಡಿಲ್ವಾ? ಹಾಗಿರುವಾಗ ಅವರಿಗೆ ಬೇಕಾಗಿ ನಾನು ಹೆದರಿ ಬರ್ಲಿಲ್ಲ ಎನ್ನುವಂತ ಮಾತು ಬೇಡ. ಈಗೋ ಕೊನೆಯ ಬಾರಿ ಹೇಳುತ್ತೇನೆ, ರಾವಣೋ ಲೋಕರಾವಣ ಎನ್ನುವ ಹಾಗೆ ಕೀರ್ತಿಯನ್ನು ಪಡೆದವ ನಾನು. ಮೊನ್ನೆ ಹುಟ್ಟಿದ ಹುಡುಗ, ನಿನ್ನಲ್ಲಿ ಎಂತದೋ ಮಾತು ಮಾಡಿಕೊಳ್ಳದೆ ನೋಡೋಣ. ಮಾತಾಲಿಯೇ ನಾನೆಂಬ ಮಾತಾಲಿ ಕೇಳೋ, ಮಾತಾಲಿಯೇ ನಾನೆಂಬ ಮಾತ ಕೇಳೋ, ಯಾರುದ ನಾನೊಳ್ ಕೈಸೋದು ದಿಂದಿನೊಳಗೋ ಹೋಗಿದೆ
ನೋಡಿದಷ್ಟು ಇವನ ಶಿರ ಮತ್ತೆ ಚಿಗುರಿಕೊಳ್ಳುತ್ತದೆ. ಹೌದು, ಭುಜಕ್ಕೆ ನೋಡುತ್ತಾ ಭುಜ, ಇದ್ದೇನೆ. ಶಿರಕ್ಕೆ ಶಿರ ಈ ರೀತಿಯಾಗಿ ಚಿಗುರಿಕೊಳ್ಳುತ್ತಾ ಇದೆ ಅಲ್ಲ. ಹಾ, ಯಾತು ದಾನರಳು ಕೈ ಸೋತೆನಲ್ಲ, ಅವ ಹಾ. ಮೊದಲೇ ಹೇಳಿದ್ದಾನೆ ಹಾ. ಧನುಜರು ಮಾಯಾವಿಗಳು ಅಂತ. ಅದು ಹಾ. ಸತ್ಯವಾಗಿ ಹೋಯ್ತಲ್ಲ ಹೌದು. ಮಾತಲ್ಲಿ. ಹಾ. ಏನು ಮಾಡೋಣ, ಹಾ. ದೇವ ಸಹಾಯ ಒದಗಿ ಬಂದರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳಲಾಗಲಿಲ್ಲಲ್ಲ. ಹಾ. ನನ್ನ ಜೀವನ ಈ ರೀತಿಯಾಗಿ ವ್ಯರ್ಥವಾಗಿ ಹೋಗುತ್ತಾ ಇದೆಯಲ್ಲ. ಹಾ. ನೀನು ಬಂದ ಪಥ ಹಿಡಿದು ನೀನು ಹಿಂದಕ್ಕೆ ಹೋಗಬಹುದು. ದೇವೇಂದ್ರನಿಗೆ ನನ್ನ ಸಂದೇಶವನ್ನು ಕಳುಹಿಸು, ಹಾ. ತಿಳಿಸಿಬಿಡು. ದೇವಾ. ಸುಗ್ರೀವನು ಅಷ್ಟೇ, ಅವನಲ್ಲೂ ಹೇಳಿದ್ದೇನೆ. ಹಾ. ಸುಗ್ರೀವ ಹನುಮಾದಿಗಳು ಕಿಷ್ಕಿಂಧೆಯನ್ನು ಸೇರಿಕೊಳ್ಳಲಿ. ಹಾ. ಇನ್ನು ಶರಣ ವಿಭೀಷಣನು ಅಣ್ಣನನ್ನು ಓಲೈಸಿ ಬದುಕಿಕೊಳ್ಳಲಿ. ಹಾ. ಅಣ್ಣನನ್ನು ಓಲೈಸಿ ಬದುಕಿಕೊಳ್ಳುವುದರಿಂದ ಅವನಿಗೆ ಒಳ್ಳೆಯದೇ ಆದೀತು. ಹಾ. ಆದ್ದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನವನ್ನು ಸೇರಿಕೊಳ್ಳಿ. ಮಾತಲಿ ಮಾತಲಿ. ದೇವಾ, ಬಲ್ಲೆ ನಿನ್ನ ಮಹಿಮೆ ನಾನು. ಬಲ್ಲೆ ದೇವ ನಿನ್ನ ಚರಿತವ ಇದನ್ನೆಲ್ಲ ತೋರಿಸಲ್ಯಾಕೋ ಶ್ರೀ ರಘುನಾಥ. ಬಲ್ಲೆ ದೇವ ನಿನ್ನ ಚರಿತವ ಇದನ್ನೆಲ್ಲ ತೋರಿಸಲ್ಯಾಕೋ ಶ್ರೀ ರಘುನಾಥ. ಬಲ್ಲ ಮಾಯಾವಿ ನೀನೆನುತ ನರನಲ್ಲ ನೀ ಉಲ್ಲಾಲೋಚನನೆಂಬ ಮಾತನಾಗ. ನರನಲ್ಲ ನೀ ಉಲ್ಲಾಲೋಚನನೆಂಬ ಮಾತನು ಬಲ್ಲೆ. ಬಲ್ಲೆ ದೇವ ನಿನ್ನ ಚರಿತವ ಇದನ್ನೆಲ್ಲ ತೋರಿಸಲ್ಯಾಕೋ ಶ್ರೀ ರಘುನಾಥ. ದೇವಾ, ರಥವನ್ನು ಮುನ್ನಡೆಸುತ್ತಾ ಇದ್ದಂತೆ ಹಾ. ಒಮ್ಮಿಂದೊಮ್ಮೆಲೆ ನಿಲ್ಲಿಸು ನಿಲ್ಲಿಸು ಎಂಬ ನಿನ್ನ ಸ್ವರವನ್ನು ಕೇಳಿದೆ. ಹಾ. ನೋಡಿದರೆ ಹತಾಶನಾಗಿರುವೆ. ಹ್ಮ್. ಅವನ ಶಿರವನ್ನು ಕಡಿದಷ್ಟು ಅದು ಮತ್ತೆ ಮತ್ತೆ ಚಿಗುರುತ್ತಾ ಇದೆ ರಾವಣನದ್ದು. ಹ್ಮ್. ಹಾಗೆಯೇ ಅವನ ಎಲ್ಲ ಕೈಗಳು ಕೂಡ ಮತ್ತೆ ಮತ್ತೆ ಚಿಗುರುತ್ತಾ ಇದೆ. ಹಾ. ಇಂತಹ ಈ ಸಮಯದಲ್ಲಿ ಹಾ. ಆತನನ್ನು ಕೊಲ್ಲುವುದಕ್ಕೆ ನನ್ನಿಂದ ಅಸಾಧ್ಯ ಹಾ. ಎಂಬ ರೀತಿಯಲ್ಲಿ ಮಾತನಾಡುತ್ತಾ ಇದ್ದೀಯಲ್ಲ ದೇವ. ಹೌದು. ನಿನ್ನ ಬಗ್ಗೆ ನಾನು ಏನು ತಿಳಿಯದವನು ಎಂದು ತಿಳಿದಿದ್ದೀವ ನೀನು. ಹ್ಮ್. ಎಲ್ಲವನ್ನೂ ಬಲ್ಲೆ. ಹ್ಮ್. ದಶರಥ ಆತ್ಮಜ ನೀನು, ಚಿನ್ಮಯ ಆತ್ಮಕ ನೀನು, ಅಷ್ಟು ಪುಲ್ಲ ಲೋಚನ ನೀನು. ಹ್ಮ್. ಹಾಗೆಯೇ ಲಕ್ಷ್ಮೀ ರಮಣ ನೀನು. ದುಷ್ಟರನ್ನು ಕೊಲ್ಲುವುದಕ್ಕಾಗಿ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ ಬಹುಗಿಳಿದ ಭಗವಂತ ನೀನು. ಹಾಗಿರಬೇಕಾದ್ರೆ ಈ ದುಷ್ಟನನ್ನು ಹಾ. ಆತನನ್ನು ನೀನು ಒಂದು ಶರದಲ್ಲಿ ಕೊಲ್ಲಲಿಲ್ಲ ಎಂದಾದ್ರೆ ಹಾ. ಆ ಸುರನ ಸೂತ ನಾನಲ್ಲ ಎಂದು ತಿಳಿ. ಹಾ. ಆದ್ದರಿಂದ ಹಾ. ಅದೋ ನೋಡಲ್ಲಿ ಅಗಸ್ತ್ಯರು ಬರುತ್ತಾ ಇದ್ದಾರೆ. ಅವರು ಅಗಸ್ತ್ಯ ಮಹರ್ಷಿಗಳು ಆಗಮಿಸಿದ್ರಲ್ಲ. ಅಷ್ಟು ಮಾತ್ರವಲ್ಲ, ಆದಿತ್ಯ ಹೃದಯವನ್ನು ಓದಿಸ್ತಾ ಇದ್ದಾರೆ ಅವರು. ಓದಿಸಿದರು. ಅದನ್ನು ಕೇಳು. ಹಾ. ಹಾಗೆಯೇ ನೀನು ಮುಂದುವರಿದು ಹಾ. ಆ ದುಷ್ಟನ ಶಿರವನ್ನು ಕತ್ತರಿಸಿ ಹಾಕು. ಹ. ಅಗಸ್ತ್ಯರು ಬೋಧಿಸಿದಂತಹ ಹಾ. ಅದು ಅನುಷ್ಠುಪ್ ಛಂದಸ್ಸಿನಲ್ಲಿರುವಂತಹ ಆದಿತ್ಯ ಹೃದಯವನ್ನು ನನಗೆ ಬೋಧಿಸಿದರು. ಹಾ. ನನ್ನಲ್ಲಿ ಒಂದು ರೀತಿಯ- ಅಡಕವಾಗಿದ್ದಂತಹ ಹಾ. ಇದುವರೆಗೆ ಆವರಿಸಿದಂತಹ ಜಾಡ್ಯ ಇದೀಗ ಮತ್ತೆ ಚೈತನ್ಯಶಾಲಿಯಾಗಿ ಯುದ್ಧ ಮಾಡುವ ಹಾಗೆ ಆಯಿತು. ಹೌದು. ಆತ್ಮ ಪ್ರತ್ಯಯವನ್ನು ಜಾಗೃತವಾಗಿಸಿಕೊಂಡು ಹಾ. ಇದು ಈ ರಥವನ್ನು ನಾನು ಏರ್ತೇನೆ, ಕೈಯಲ್ಲಿ ಶಾರಂಗ್ರ ಪಾಣಿಯಾಗಿ ನಿಂತು ವಿಶ್ವಾಕಾರನಾಗಿ ಈ ರಾವಣನ ಮುಂದೆ ನಿಂತುಕೊಳ್ಳುತ್ತೇನಂತೆ. ನೋಡಿ, ಹಾಗೆ ಆಗಲಿ, ಹಾಗೆ ಆಗಲಿ. ಬಿರುವ ಯಾರ್ಗ ಮಹಾಶರವ ಕರಸರ ಶಿರದಲ್ಲಿ ಬಿಡಿದ ಧನುವಿಗೆ ಗುರಿ ಪಿಡಿಯುತ್ತ ಅನಿತರುಳ್ ವಿಶ್ವಾಕಾರ ತಾನಾದ. ಆಹಾ ಆಹಾ. ಹರಪಿತಾಮ ಸುರಪ ಮನು ಮುನಿವರನುರೇಯೇ. ಹರಪಿತಾಮ ಸುರಪ ಮನು ಮುನಿವರನುರೇ ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡನ ಸುರೇಂದ್ರ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ.
ಕೋದಂಡ ರಾಮನ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡೆ. ಅಬ್ಬ, ಭಗವಂತನ ವಿಶ್ವ ವಿರಾಟ ರೂಪವಲ್ಲವೇ ಇದು? ಹೌದು. ಸಾವಿರಾರು ವರುಷಗಳ ಪರ್ಯಂತ ಋಷಿ ಮುನಿಗಳು ಬಿಡದೆ ತಪಸ್ಸನ್ನು ಆಚರಿಸಿದ್ರು ಸಿಗದಂತಹ ದಿವ್ಯವಾದಂತಹ ಅನುಪಮವಾದಂತಹ ರೂಪವಲ್ಲವೇ ಇದು? ಈ ಪ್ರಪಂಚವನ್ನ ನೋಡುವುದಕ್ಕೆ ಸಾಮಾನ್ಯರಿಗೆ 2 ಕಣ್ಣುಗಳಾದರೆ ನನಗೆ 20 ಕಣ್ಣುಗಳು. ಈ ಪ್ರಪಂಚದಲ್ಲಿರುವಂತಹ ಜ್ಞಾನವನ್ನು ಪಡೆಯುವುದಕ್ಕೆ ಸಾಮಾನ್ಯರಿಗೆ 1 ತಲೆಯಾದರೆ ನನಗಿಲ್ಲಿ 10 ತಲೆಗಳು. ಪ್ರಪಂಚದಲ್ಲಿರುವಂತಹ ಸುಖ ಭೋಗಗಳನ್ನು ಸೆಳೆದುಕೊಳ್ಳುವುದಕ್ಕೆ ಸಾಮಾನ್ಯರಿಗೆ 2 ಕರಗಳಾದರೆ ನನಗೆ 20 ಕರಗಳು. ಹಾಗಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲ ಸುಖ ಭೋಗಗಳನ್ನು ನಾ ಸೂರೆಗೊಳ್ಳಬಲ್ಲೆ ಎನ್ನುವಂತಹ ಅಹಂಕಾರ, ಪ್ರಪಂಚದಲ್ಲಿ ಇರುವಂಥದನ್ನು ಎಲ್ಲವನ್ನು ಮಿಕ್ಕಿ ಮೀರಬಲ್ಲೆ ಎನ್ನುವಂಥ ಅಹಂಭಾವ, ಪ್ರಪಂಚದಲ್ಲಿ ಎಲ್ಲವನ್ನು ನಾ ಕಾಣಬಲ್ಲೆ ಎನ್ನುವಂತಹ ಅಭಿಮಾನ ಇದುವರೆಗೆ ನನ್ನನ್ನು ಆವರಿಸಿಕೊಂಡಿತ್ತು. ಆದರೆ ಯಾವಾಗ ರಣಕಣದಲ್ಲಿ ದೇವೇಂದ್ರ ಪ್ರದತ್ತವಾದಂತಹ ಮಣಿಮಯವಾದಂತಹ ವರೂಥದಲ್ಲಿ ಕೋದಂಡಕ್ಕೆ ನಾರೀ ಬಂಧವನ್ನ ಮಾಡಿ ಈ ರಾಮನನ್ನು ಕಂಡ ಒಡನೆ ಇಲ್ಲ, ನನ್ನ ಈ 10 ತಲೆಗಳು 20 ಕರಗಳು ಸಾಕಾಗುವುದಿಲ್ಲ ಎನ್ನುವಂತಹ ಭಾವವೊಂದು ಸ್ಪಷ್ಟವಾಗಿ ಕಾಣುವುದಕ್ಕೆ ಒಡಮೂಡುವುದಕ್ಕೆ ತೊಡಗಿದೆ. ವಿಮಲ ವಿಶ್ವಂಭರ ಅಲ್ಲವೇ? ಆ ರೀತಿಯಾಗಿ ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇದ್ದಾನೆ. ನನಗಿಲ್ಲಿ 20 ಕಣ್ಣುಗಳಾದರೆ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಣ್ಣುಗಳು ಗೋಚರಿಸ್ತಾ ಉಂಟು. ನನಗಿಲ್ಲಿ 20 ಕರಗಳಾದರೆ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಣ್ಣುಗಳು ಗೋಚರಿಸ್ತಾ ಉಂಟು. ಯಾವ ವೇದ ಈ ಲೋಕವನ್ನು ಸೃಷ್ಟಿಸುವ, ಪಾಲಿಸುವ ಹಾಗೂ ಲಯಗೊಳಿಸುವ ವಿಶ್ವ ವಿರಾಟ ಪುರುಷನ ವರ್ಣನೆ ಮಾಡಿತೋ, ಸಹಸ್ರ ಶೀರ್ಷಃ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋತ್ಯ ಅತ್ಯತ್ತಿಷ್ಟ ದಶಾಂಗುಲಂ ಎನ್ನುವ ಹಾಗೆ ಸಹಸ್ರಾರು ಕಣ್ಣುಗಳು, ಸಹಸ್ರಾರು ಕರಗಳು, ಸಹಸ್ರಾರು ಪಾದಗಳು, ಸರ್ವಾಲಂಕಾರ ಭೂಷಿತನಾದಂತಹ ಮನೋಹರವಾದ ರೂಪ ಒಂದೆಡೆ ಅಂತಾದರೆ, ಶಂಖ ಚಕ್ರ ಗದೆಯನ್ನು ಹಿಡಿದಂತಹ ಶತ್ರು ಭಯಂಕರವಾದಂತಹ ರೂಪ ಮತ್ತೊಂದೆಡೆಗೆ. ಎಲ್ಲವೂ ಬೆಳಕಿನ ಪುಂಜದಂತೆ ಗೋಚರಿಸ್ತಾ ಉಂಟಲ್ಲ. ಅರೆಗಳಿಗೆ ಸುಡುವ ಅಗ್ನಿಯೋ ಅಲ್ಲ, ಪ್ರಜ್ವಲಿಸುವಂತಹ ಸೂರ್ಯನೋ ಒಂದು ಅರ್ಥವಾಗುತ್ತಾ ಇಲ್ಲವಲ್ಲ. ಇದೊಂದು ಅಳೆಯಲಾಗದ, ಅರಿಯಲಾಗದಂತಹ ಅತ್ಯದ್ಭುತವಾದಂತಹ ಅನುಪಮವಾದಂತಹ ರೂಪವಲ್ಲದೆ ಮತ್ತಿನ್ನೇನು. ಹಾಗಾದ್ರೆ ಇಂತಹ ರೂಪವನ್ನು, ಇಂತಹ ವಿರಾಟ ರೂಪವನ್ನೇ ಕಾಣಬೇಕು ಎನ್ನುವ ಹಾಗೆ ಯಾವ ಪ್ರಪಂಚದ ಜ್ಞಾನಿಗಳ ಅಪೇಕ್ಷೆಯೋ ಅಥವಾ ಇಂಥ ವಿರಾಟ ರೂಪದೊಂದಿಗೆ ಸೇರಬೇಕು ಎನ್ನುವಂತಹ ಈ ಪ್ರಪಂಚದ ಎಲ್ಲವರ ತುರಿಯ ಇಚ್ಛೆಯೋ ಅಲ್ಲ, ಈ ವಿರಾಟ ರೂಪದೊಂದಿಗೆ ವಾಸ ಮಾಡಬೇಕು ಎನ್ನುವಂತಹ ಪ್ರತಿಯೊಬ್ಬ ಪ್ರಾಜ್ಞನ ಇಚ್ಛೆಯೋ ಅದನ್ನೇ ಸಾಲೂಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ ಕರೆದದ್ದು. ಹಾಗಾದರೆ ಅಂತಹ ಭಾವ ಉತ್ಪತ್ತಿ ಆಗದ ಹೊರತು ಈ ಜನನ ಮರಣ ಎನ್ನುವಂತಹ ಚಕ್ರದಿಂದ ಬಿಡುಗಡೆ ಅಸಾಧ್ಯ. ಹಾಗಾಗಿ ಈತನನ್ನು ಕಂಡೊಡನೆ ನನ್ನ 10 ತಲೆಗಳು 20 ಕರಗಳು ಸಾಕಾಗುವುದಿಲ್ಲ ಎನ್ನುವಂತಹ ಸ್ಪಷ್ಟವಾದಂತಹ ಭಾವ ಒಡಮೂಡಿದರ ತತ್ಪರಿಣಾಮ
ಈ ಪ್ರಪಂಚದ ಜೀವಭಾವದ ಅಥವಾ ಜೀವನದ ಕೊನೆಯ ಹಂತ ಎನ್ನುವುದೇ ಸ್ಪಷ್ಟ. ಆ ಬಿಡುಗಡೆಯ ಕ್ಷಣ ಈ ರಾವಣನಿಗೆ ಸನ್ನಿಹಿತವಾಗಿದೆ ಎನ್ನುವುದೇ ಸ್ಪಷ್ಟ. ಅಂತಿರುವಾಗ ಈ ಕಾಲದಲ್ಲಿ ಅರ್ಥಾತ್ ಎಲ್ಲಿಯವರೆಗೆ ನಾನು ಎನ್ನುವಂಥದ್ದು ನಮ್ಮ ಒಳಗೆ ಮೆರೆಯುತ್ತಾ ಇರುತ್ತದೆಯೋ ಆ ಕ್ಷಣದಲ್ಲಿ ನೀನು ಎನ್ನುವುದನ್ನು ಕಾಣುವುದಕ್ಕೆ ನಮ್ಮಂಥ ಜೀವಿಗಳಿಗೆ ಅಸಾಧ್ಯ. ಹಾಗಾದ್ರೆ ಅಂತರಂಗದಲ್ಲಿ ಪರಮಾತ್ಮನಿಗೆ ಮನೆಯ ಹೌದು ಅಂತಾದ್ರು ಆ ನಾನು ಎನ್ನುವಂತಹ ಭಾವದಿಂದ ಕಾಣುವುದಕ್ಕೆ ಅಸಾಧ್ಯ. ಆದರೆ ಯಾವಾಗ ನೀನು ಎನ್ನುವಂತಹ ಶರಣಾಗತ ಭಾವ ಅಂತರಂಗದಲ್ಲಿ ಒಡಮೂಡುವುದಕ್ಕೆ ತೊಡಗುತ್ತದೆಯೋ ಆ ಬಳಿಕ ಭಗವಂತನನ್ನು ನಾವು ಎಲ್ಲಿಯೂ ಕಾಣಬೇಕೆಂದೇನಿಲ್ಲ. ಆತ ಅಂತರಂಗದಲ್ಲೇ ತನ್ನಿಂತಾನೆ ತೆರೆದುಕೊಳ್ಳುತ್ತಾ ಹೋಗುತ್ತಾನೆ. ಹಾಗಿರುವಾಗ ನನ್ನ ಒಳಗಿರುವಂತಹ ಪರಮಾತ್ಮನನ್ನು ಆತನ ದರ್ಶನ ಮಾಡುವುದಕ್ಕೆ ಬೇಕಾಗಿ ಈ ಕಾಲದಲ್ಲಿ ಈ ವಿರಾಟ ರೂಪದಿಂದ ನನಗೆ ದರ್ಶನವನ್ನು ಇತ್ತನಲ್ಲ ಈತ, ನಾನೇ ಧನ್ಯ ಧನ್ಯ ಧನ್ಯ. ಹಾಗಾದ್ರೆ ಈ ರಹಸ್ಯವನ್ನು ಅರಿತ ಬಳಿಕ ಅರ್ಥಾತ್ ಆ ಪರಮಾತ್ಮನೇ ಎದುರಾಗಿ ನಿಂತ ಬಳಿಕ ಕೋದಂಡವನ್ನೇ ಕೇಳುತ್ತಾ ಇರುವಾಗ ಆತನಿಗೆ ತಲೆದಂಡ ಅಂತ ತಿಳಿದು ತಲೆಯನ್ನು ನೀಡುವುದು ಮಾತ್ರ ನನಗೆ ಉಳಿದಿರುವಂತಹ ಕೆಲಸ. ಹಾಗಾಗಿ ಬೆಳೆದು ನಿಂತಹ ನನ್ನ 10 ತಲೆಗಳು ಅಧರ್ಮದ ತಲೆಗಳು, ಆತನಲ್ಲೂ ಧರ್ಮದ 10 ತಲೆಗಳು ಉಂಟು. ಅದನ್ನು ಹೊತ್ತವ ಆತ. ಧೃತಿ, ಕ್ಷಮ, ದಮ, ಇಂದ್ರಿಯ ನಿಗ್ರಹ, ಶೌಚ, ಧೀ, ವಿದ್ಯ, ಸತ್ಯ, ಕ್ರೋಧ ಎನ್ನುವಂತಹ 10 ಧರ್ಮದ ತಲೆಗಳನ್ನು ಹೊತ್ತಿದ್ದಾನೆ ರಾಮ. ಆತನು ದಶಾನನನೇ. ಹಾಗಿರುವಾಗ ಈ ನನ್ನ ಕೊನೆಯ ಕಾಲಘಟ್ಟದಲ್ಲಿ ಅರ್ಥಾತ್ ಇದು ಕೇವಲ ರಾಮ ರಾವಣರ ಯುದ್ಧ ಮಾತ್ರವಲ್ಲ, ಧರ್ಮ ಅಧರ್ಮದ ಯುದ್ಧವೂ ಹೌದು. ಹಾಗಾದರೆ ಧರ್ಮ ಅಧರ್ಮವನ್ನು ಕತ್ತರಿಸುವ ಬಗೆ ಹೇಗೆ ಎನ್ನುವುದನ್ನು ಈ ಲೋಕ ಕಾಣಬೇಕಾಗಿದೆ. ಹಾಗಿರುವಾಗ ಇನ್ನು ತಡ ಮಾಡುವುದು ಸರಿಯಲ್ಲ. ಪ್ರಭೋ, ವಿಮಲ ವಿಶ್ವಂಭರ ನೀನು ಎನ್ನುವುದನ್ನು ಅರಿತೆ. ವಿಶ್ವ ನಿನ್ನಯ ಮಾಯ್ ನಿರ್ಮಲ ವಿಶ್ವರೂಪವನ್ನು ನೀನು ಬಗೆಬಡೆ. ವಿಶ್ವ ನಿನ್ನೊಳು ಸುಳಿಯುದಳಿಯುವುದು ಲಲಿತ ಲೀಲೆಯಲ್ಲಿ. ನಿನ್ನದು ವಿಶ್ವಪಾಲನೆ, ವಿಶ್ವಶೇಷಕ, ವಿಶ್ವದಾಧಾರನೆ. ಈ ಜಡಾತ್ಮನ ಸಲಹಬೇಕು ತಂದೆ, ಸಲಹಬೇಕು ಸಲಹಬೇಕು. 10 ಶಿರಗಳಿಂದ ಬಾಗಿದ್ದೇನೆ, 20 ಕರಗಳನ್ನು ಜೋಡಿಸಿದ್ದೇನೆ, ಪ್ರಸನ್ನ ಮಾನಸನಾಗಿದ್ದೇನೆ. ಜಯ 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 ಜಯ. ನನ್ನ ವಿಶ್ವರೂಪವನ್ನು ಕಂಡು ಭಾವಪರವಶನಾಗಿ ಆಡುತ್ತಿರುವಂತಹ ಈತನನ್ನು ಪರೀಕ್ಷಿಸಬೇಕಲ್ಲ ರಾವಣ. ಸಾಕು 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 ಬೇಡ ಚಲ ಪಡ ಸಾಕು ಮಾಡಯ್ಯ. ವೇದದ ರವವನ್ನು ನಿನ್ನಲ್ಲಿ ತುಂಬಿಕೊಂಡು ನಿಜವಾದ ಅರ್ಥದಲ್ಲೇ ರಾವಣನಾಗು.
ಅಧ್ಯಾತ್ಮವನ್ನು ಅರ್ಥೈಸಿಕೊಳ್ಳುವಲ್ಲಿ ಕುಂಭಕರ್ಣನಾಗು, ಧರ್ಮಾತ್ಮನಾದ ವಿಭೀಷಣನೇ ಆಗು. ನಿನ್ನ ಛಲವನ್ನು ಬಿಟ್ಟು ಬಿಡು, ಸೀತೆಯನ್ನು ತಂದೊಪ್ಪಿಸು. ನಿನ್ನ ಸಹೋದರನಾದಂತಹ ವಿಭೀಷಣನನ್ನು ಮತ್ತೆ ನಿನ್ನೊಡನೆ ಸೇರಿಸಿಕೊ, ಧರ್ಮಾತ್ಮನಾಗಿ ಬಾಳು. ಈ ರೀತಿಯಾಗಿ ಮುನ್ನಡೆಯುವುದರಿಂದ ಈ ಲಂಕೆಯನ್ನು ನೀನು ವೈಭವದಿಂದ ಆಳುವೆಯಂತೆ. ರಾಮ ನಾ ಶರಣು ಬರುವನಲ್ಲ ಮಿಕ್ಕಿನ ಚಿರಿಯು ತನಗೊಂಡು ಕೇಳಿ ನೆಲೆಯ ನಂದನೆಯಾಗ ಸರ್ವದ ಕೊಡೆ ನಿನ್ನೊಳ ಹವವಿರಜಿದಲ್ಲಿ ಅಂಜಿದರೆ ಗಿರಿಜಾವರಣ ಬಂಟನ ತಾನೆಣದ ಬೊಬ್ಬಿರಿದ ದಶ ಖಂಡ. ರಾಮ, ಇಷ್ಟು ಆದ ಬಳಿಕವೂ ನಾನು ನಿನಗೆ ಶರಣು ಬಂದೆ ಅಂತಾದರೆ ನನ್ನಷ್ಟು ಹುಂಬ ಬೇರೆ ಯಾರು ಇರ್ಲಿಕ್ಕಿಲ್ಲ. ಅಯ್ಯ, ಸಾಕು ಸಾಕು ಎನ್ನುವ ಹಾಗೆ ಎರಡೆರಡು ಬಾರಿ ಹೇಳಿದೆ. ಯಾವುದು ಸಾಕು, ಎಷ್ಟು ಸಾಕು, ಏನು ಸಾಕು ಎನ್ನುವುದನ್ನು ನಾನು ಚೆನ್ನಾಗಿ ಅರಿತೇ ಬಂದವನಿ. ಇದುವರೆಗೆ ಅಧರ್ಮದ ಹಾದಿಯಲ್ಲೇ ಮುನ್ನಡೆದೆಯಲ್ಲ, ಅವೆಲ್ಲವೂ ಸಾಕು. ಹಾಗಾಗಿಯೇ ಸೀತೆಯನ್ನು ಒಪ್ಪಿಸಬೇಕು ನೀನೀಗ. ಖಂಡಿತ ಸಾಧ್ಯವಿಲ್ಲ. ಧರಣಿಯೇ ಧರೆಗಿಳಿದರೂ ಕೂಡ ನಿನಗೆ ಶರಣು ಬರುವವನಲ್ಲ ಇವ. ಮಾತ್ರವಲ್ಲ, ಸೀತೆಯನ್ನು ನಿನಗೆ ಒಪ್ಪಿಸಲಾರೆ. ಆದ್ದರಿಂದ ನಿನ್ನ ಆಹ್ವಕ್ಕೆ ನಾನು ಅಂಜಿದೆ ಅಂತಾದರೆ ಹರನ ಬಂಟ ನಾನಲ್ಲ ತಿಳಿ. ಹೋರಾಟ ಹೋರಾಟವೇ. ಕುಂಭಕರ್ಣಾನುಜನು ಏನೋ ಹೇಳ್ತಾ ಇದ್ದಾನಲ್ಲ, ಶರಣ ವಿಭೀಷಣನೇ ಈಗ ನನಗೆ ತಿಳಿಸಿದನಲ್ಲ. ಜಂಬೀರ ಫಲ ಪ್ರಕರಣವನ್ನು ಆಡಿದ. ಕೈಲಾಸಕ್ಕೆ ರಾವಣನು ತೆರಳಿದ್ದಾಗ ಅಲ್ಲಿ ದಾರಿಗೆ ಅಡ್ಡ ಕಟ್ಟಿದಂತಹ ನಂದೀಶನ ಮೇಲೆ ರಾವಣನು ಜಂಬೀರ ಫಲವೊಂದನ್ನು ಎಸೆದನಂತೆ. ಅದು ಅವನ ಹೃದಯದ ಬಳಿಗೆ ತಾಗಿದಾಗ ಹೃದಯದ ಮೂಲಕವೇ ನಿನ್ನ ಅವಸಾನ ಎನ್ನುವ ಹಾಗೆ ನಂದೀಶನ ಶಾಪ ಈತನಿಗಿದೆ. ಆದ್ದರಿಂದಲೇ ಇನ್ನು ತಡ ಮಾಡುವುದಲ್ಲ, ಅಗಸ್ತ್ಯದತ್ತವಾದಂತಹ ದಿವ್ಯವಾದ ಶರವನ್ನು ಈ ಮೆರೆವ ಶಾರಂಗ್ರಧನುವಿಗೆ ಜೋಡಿಸಿ ಗುರುಗಳನ್ನೆಲ್ಲ ಧ್ಯಾನಿಸುತ್ತಾ ಇದೋ ಈ ರಾವಣನ ಹೃದಯಕ್ಕೆ ಪ್ರಯೋಗಿಸ್ತೇನೆ. ಚೊರಾತಿಗೆ ತನು ಬಿಡುತ್ತ ರಾವಣ ತರಹರಿಸಿ ಮೂರನೆಯ ಜನ್ಮಕ್ಕೆ ತೆರಳಲಿತ ಭೂಮಳೆಯ ಕರೆದ ರಾಕ್ಷಣದಿ. ರಾವಣನ ವಧೆಯಾಯಿತು. ದೇವತೆಗಳೆಲ್ಲರೂ ಬಹು ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಗೈಯುತ್ತಾ ಇದ್ದಾರೆ. ರಾವಣನು ತನ್ನ ಮುಂದಿನ ಗತಿಗಾಗಿ ಮುಂದೆ ಸಾಗಿದ್ದಾನೆ. ಹಾಗೆ ಮುಂದಿನ ಯೋಜನೆಗಳಿಗೆ ಅನುಸಾರವಾಗಿ ನಾನು ನನ್ನವರನ್ನೆಲ್ಲ ಕೂಡಿಕೊಳ್ಳುತ್ತೇನೆ. ಎಲ್ಲರಿಗೂ ಮಂಗಲವಾಗಲಿ. ಸೆರೆಯು ಬಾಲ ಯಕ್ಷವೃಂದ ಮಕ್ಕಳ ಮೇಳ ಕೋಡಿಕಲ್ ಇವರು ಸತತ 3 ವರ್ಷದಿಂದ ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ರವಿ ಅಲೆವೂರಾಯ್ ಅವರು ನಮ್ಮನ್ನು ಈ ರೀತಿಯಲ್ಲಿ ಆತ್ಮೀಯತೆಯಿಂದ ಕರೆಸಿ ಈ ರೀತಿಯ ಕಾರ್ಯಕ್ರಮವನ್ನು ಕೊಡುವುದಕ್ಕೆ ಅನುವು ಮಾಡಿದ್ದಾರೆ. ಅವರಿಗೆ ನಾವು ಮೊತ್ತ ಮೊದಲ ಧನ್ಯವಾದಗಳನ್ನು ಹೇಳಲೇಬೇಕು. ಅದರ ಜೊತೆಯಲ್ಲಿ ನಮಗೆ ಇವತ್ತು ಭಾಗವತರಾಗಿ ಅಶೋಕ್ ಬೋಳೂರು ಇವರು ಸಹಕರಿಸಿದ್ದಾರೆ, ಭಾಳ ಸುಂದರವಾಗಿ ಹಾಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೆ ಚೆಂಡೆಯಲ್ಲಿ ವೆಂಕಟೇಶ್ ಭಟ್ ಗುತ್ತಿಗಾರು ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮದ್ದಳೆಯಲ್ಲಿ ಗಗನ್ ಗೌಡ ಪಂಜಾಬ್ ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಚಕ್ರತಾಳದಲ್ಲಿ ನಿಹಾಲ್ ಪೂಜಾರಿ ಇವರೆಲ್ಲರ ಸಹಕಾರದೊಂದಿಗೆ ನಮ್ಮ ಮುಮ್ಮೇಳದಲ್ಲಿ ರಾವಣನಾಗಿ ರಂಜಿಸಿದವರು ದೀಪ್ತಿ ಬಾಲಕೃಷ್ಣ ಭಟ್, ಹಾಗೆಯೇ ಮಂಡೋದರಿಯಾಗಿ ಜಯಂತಿ ಎಸ್ ಹೊಳ್ಳ, ಹಾಗೆ ರಾಮನಾಗಿ ಲಲಿತಾ ಭಟ್, ಮಾತಲಿಯಾಗಿ ಕೆ ಕಲಾವತಿ ಎಂಬ ನಾನು. ನಮಗೆ ಈ ಅವಕಾಶವನ್ನು ಕೊಟ್ಟದ್ದು ಮಾತ್ರವಲ್ಲ, ನೀವೆಲ್ಲ ಕೂತ್ಕೊಂಡು ನೋಡಿದ್ದೀರಿ. ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ, ನಿಮ್ಮ ಈ ಪ್ರೋತ್ಸಾಹ ನಮಗೆ ಸದಾ ಇರಲಿ ಅಂತ ಆಶಿಸ್ತಾ ಬಹಳ ಚಂದದ ಮೈಕೋ ವ್ಯವಸ್ಥೆ ಇತ್ತು. ನಿಮಗೂ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಮಂಜುನಾಥನ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದಗಳು.